ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಕೆಸರು ಗದ್ದೆಯಂತೆ ಆದ ಚಿಕ್ಕಬಳ್ಳಾಪುರ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ. ಬೋರ್ವೆಲ್ ಧೂಳಿನಿಂದ ಬೇಸತ್ತು ನಗರಸಭೆ ವಿರುದ್ಧ ಹಿಡಿ ಶಾಪ ಹಾಕಿದ ಸಾರ್ವಜನಿಕರು. ಕ್ಷುಲ್ಲಕ ಕಾರಣಕ್ಕೆ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ವ್ಯಕ್ತಿಯ ಮೇಲೆ ಗುಂಪೊಂದು ಮಾರಣಾಂತಿಕ ಹಲ್ಲೆ. ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡದ ಹಿನ್ನೆಲೆ ಎಚ್ಎನ್ ವ್ಯಾಲಿ ನೀರನ್ನು ಬಾಟಲಿಗೆ ತುಂಬಿ ಸಿಎಂ ಡಿಸಿಎಂಗೆ ಕೊರಿಯರ್ ಮಾಡಿದ ಹೋರಾಟಗಾರರು. ಯುಗಾದಿ ಹಬ್ಬದ ಪ್ರಯುಕ್ತ ಚೀಮೂಲ್ನಿಂದ 50 ಪೈಸೆ ಪ್ರೋತ್ಸಾಹಧನ ಹೆಚ್ಚಳ. ಹಾಲು ಉತ್ಪಾದಕ ರೈತರ ಏಳಿಗೆಗಾಗಿ ಒಕ್ಕೂಟ ಇದೆ ಎಂದ ಚೀಮೂಲ್ನ ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ. ವಾರ್ತೆಗಳ ವಿವರ. ಅದೊಂದು ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ. ಆ ನಿಲ್ದಾಣ ಆವರಣದಲ್ಲಿ ನಗರಸಭೆಯಿಂದ 2 ಬೋರ್ವೆಲ್ಗಳನ್ನು ಕೊರೆಸಿದ್ದರು. ಇದೇ ವೇಳೆ ಮೇಲಕ್ಕೆ ಬಂದಿದ್ದ ಮಣ್ಣನ್ನು ತೆರವು ಮಾಡದೆ ಬಿಟ್ಟಿದ್ದಾರೆ. ಇದರಿಂದ ಕೆಸರುಗದ್ದೆ ಹಾಗೂ ಧೂಳಿನಿಂದ ಬಸ್ ನಿಲ್ದಾಣ ಪರಿಸ್ಥಿತಿ ಹದಗೆಡುತ್ತಿದ್ದು, ಸಾರ್ವಜನಿಕರು ನಗರಸಭೆ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಇದು ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದಲ್ಲಿರುವ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ. ಇದೇ ನಿಲ್ದಾಣದಲ್ಲಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ತಮ್ಮ ಸ್ಥಳಗಳಿಗೆ ತೆರಳಲು ಬಂದು ಹೋಗುತ್ತಾರೆ. ಇದೇ ಆವರಣದಲ್ಲಿ ಬೇಸಿಗೆ ಹಿನ್ನೆಲೆ ನಗರದ ಜನತೆಗೆ ನೀರಿನ ಅಭಾವವಾಗದಂತೆ ನಗರಸಭೆಯಿಂದ ಬೋರ್ವೆಲ್ಗಳನ್ನು ಕೊರೆಸಿದ್ದಾರೆ. ಆದರೆ ಇದೇ ವೇಳೆ ಮೇಲಕ್ಕೆ ಬಂದ ಮಣ್ಣನ್ನು ಸರಿಯಾಗಿ ತೆರವುಗೊಳಿಸದೆ ಬಸ್ ನಿಲ್ದಾಣದಲ್ಲೇ ಬಿಟ್ಟು ಹೋಗಿರುವುದರಿಂದ ಸ್ಥಳದ ಪರಿಸ್ಥಿತಿ ಕೆಸರುಗದ್ದೆಯಂತಾಗಿದೆ. ಇನ್ನೊಂದೆಡೆ ನಿಲ್ದಾಣದ ಮೈದಾನ ಸಂಪೂರ್ಣವಾಗಿ ಧೂಳಿನಿಂದ ಆವರಿಸಿಕೊಂಡಿದೆ. ಸರ್ ನಮಸ್ಕಾರ, ನಮ್ಮ ಹೆಸರು ರಮೇಶ್ ಅಂತ. ಏನು ಸರ್, ಇಲ್ಲಿ 8 ದಿನದಿಂದ ಈ ಬೋರ್ವೆಲ್ ಹಾಕಿ ವಿಪರೀತ ಧೂಳು. ಪ್ರಪಂಚದಲ್ಲಿ ಎಷ್ಟು ಕಾಯಿಲೆ ಇದೆ ಅಷ್ಟು ಕಾಯಿಲೆನೂ ಜನಗಳಿಗೆ ಬರ್ತದೆ. ಏನು ಈ ಧೂಳಲ್ಲಿ 8 ದಿನದಿಂದ 9 ದಿನದಿಂದ ಕೇಳ್ಕೊಂಡ್ರು ಯಾರು ಎತ್ತೋರಿಲ್ಲ ಈ ಮಣ್ಣನ್ನು. ಈ ಧೂಳಲ್ಲಿ ಹೆಂಗೆ ಸರ್ ಡ್ಯೂಟಿ ಮಾಡೋದಿಲ್ಲಿ? ಬಸ್ಸಿಗೆ ಜನನೂ ಬರ್ದಿರಾಗ್ಬಿಟ್ಟವ್ರೆ. ವಿಪರೀತ ಧೂಳು. ಅಂಗಡಿಗವ್ರಿಗೂ ವ್ಯಾಪಾರ ಇಲ್ಲ, ಎಲ್ಲ ಧೂಳು ತುಂಬೋಗಿ ಇಲ್ಲಿ ಜನ ಓಡಾಡೋಕ್ಕೆ ಬೇಜಾರಾಗ್ತಾಯಿದೆ ಸರ್. ಈ ಬೋರ್ವೆಲ್ ಪೌಡ್ರು ಸರ್, ಇದು ಪೌಡ್ರ್ ಎತ್ತಕ್ಕೆ 8 ದಿನದಿಂದ ಹೇಳ್ತಾನೆ ಇದ್ದೀವಿ, ಯಾರು ಎತ್ತಲಿಲ್ಲ. ನಗರಸಭೆಯಿಂದ ಸರ್, ನಗರಸಭೆಯಿಂದ ಹಾಕಿದ್ದಾರೆ. ಮೊನ್ನೆ ಕಮಿಷನರ್ ಫೋನ್ ಮಾಡಿದ್ರು, ಮಾಡಿಸಿದ್ದೀವಿ ಯಾರ್ಯಾರ ಕೈಯಲ್ಲೋ. ಆಯಿತು, ಇವತ್ತು ಕ್ಲೀನ್ ಮಾಡ್ತೀವಿ ಅಂತಿದ್ದಾರೆ. ಯಾರು ಕ್ಲೀನ್ ಮಾಡಲಿಲ್ಲ ಸರ್. ತುಂಬ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ತೆರವು ಮಾಡಿದ್ರೆ ಒಳ್ಳೆಯದಾಗ್ತದೆ. ತೆರವು ಮಾಡಿ ನೀರು ಸರ್, ಧೂಳು ಸರ್, ಮೂಗು ಮುಚ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಬಂದಿದೆ. ನೋಡ್ತಾ ಇದ್ದೀರಿ ಸರ್, ನೀವೆಲ್ಲ ನೋಡ್ತಾ ಇದ್ದೀರಿ. ಇನ್ನು ಬಸ್ ನಿಲ್ದಾಣದಲ್ಲಿ ವಾಹನಗಳು ಹಾಗೂ ಬಸ್ಗಳು ಸಂಚರಿಸುವಾಗ ಎದ್ದೇಳುವ ಧೂಳಿನಿಂದ ಪ್ರಯಾಣಿಕರು ಹಾಗೂ ಅಂಗಡಿ ಮಾಲೀಕರು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಆರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿರುವುದಾಗಿ ಸಾರ್ವಜನಿಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯನ್ನು ಹಲವು ಬಾರಿ ನಗರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ತಕ್ಷಣವೇ ಮಣ್ಣನ್ನು ತೆರವುಗೊಳಿಸಿ ಎಂದು ಜನರು ಆಗ್ರಹಿಸಿದ್ದಾರೆ. ನಮ್ಮ ಹೆಸರು ಗಣೇಶ್ ಅಂತ. ಇದುವರೆಗೂ ಬೋರ್ ಹಾಕ್ದಾಗಿಂದ ಇಲ್ಲಿ ಹೋಗೋ ಬರೋರಿಗೆ ತುಂಬ ತೊಂದರೆ ಆಗ್ತಾಯಿದೆ. ಕಾಲೇಜಿಗೆ ಹೋಗೋ ಅಂಥ ಮಕ್ಕಳು, ವಯಸ್ಸಾದವರು ಅಲ್ಲಿ ಕೊಚ್ಚೆಯಲ್ಲಿ ಅಲ್ಲಿ ಬಿದ್ದು ಎಲ್ಲ ಒದ್ದಾಡಿಕೊಂಡು ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಇದುವರೆಗೂ ಅಲ್ಲಿ ಹಾಕ್ದಾಗಿಂದ ಅಲ್ಲಿ ಒಂದು ಬ್ಯಾಲಿಕೇಟ್ ಆಗಲಿ ಏನೇ ಒಂದಾಗಲಿ ಇಕ್ಕಿಲ್ಲ. ಏನಿಕ್ಕೂ ಗೊತ್ತಾಗ್ದಿರ ಆಕಸ್ಮಿಕವಾಗಿ ಬೀಳ್ತಾ ಇದ್ದಾರೆ. ದಿನ ಏನಿಲ್ಲ ಅನ್ನೋ ಒಂದು 3 ರಿಂದ 4 ದಿನ ಬಿದ್ದು ಎದ್ದೋಳ್ತಾ ಇದ್ದಾರೆ ಆ ಕೊಚ್ಚೆಯಲ್ಲಿ. ಯಾಕೆಂದರೆ ಮಣ್ಣು ಕಾಣಿಸಲ್ಲ, ಸಡನ್ನಾಗಿ ಬರ್ತಾರೆ. ಆ ಕಡೆ ಈ ಕಡೆ ಬಸ್ಸುಗಳು ಇರ್ತಾರೆ, ಅದರಲ್ಲಿ ದಾರಿ ಐತಲ್ಲ ಅಂತ ಇಕ್ತಾರೆ. ಬಟ್ಟೆ ಎಲ್ಲ ಬೂದಿ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವ್ಯಾಪಾರಕ್ಕೂ ನಮಗೂ ತೊಂದರೆ ಆಗ್ತಾಯಿದೆ.
ಯಾಕೆಂದರೆ ಇದೆಲ್ಲ ಡಸ್ಟ್ ಅಲರ್ಜಿ ಎಲ್ಲ ಧೂಳು ಇದೆಲ್ಲ ಗಲೀಜು ಜಾಸ್ತಿ ಆಗ್ತಾಯಿದೆ. ಒಟ್ಟಾರೆಯಾಗಿ ಸ್ಥಳೀಯ ಆಡಳಿತದಿಂದ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವುದು ಬಿಟ್ಟು ಬೇಜವಾಬ್ದಾರಿ ತೋರುತ್ತಿರುವುದು ವಿಪರ್ಯಾಸವೇ ಸರಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷುಲ್ಲಕ ಕಾರಣಕ್ಕಾಗಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯೊಬ್ಬರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಗುಡಿಬಂಡೆ ತಾಲೂಕಿನ ರಾಮಪ್ಪ ಕೆರೆ ಬಳಿ ನಡೆದಿದೆ. ಹೌದು, ಕ್ಷುಲ್ಲಕ ಕಾರಣಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವ್ಯಕ್ತಿಯೊಬ್ಬರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಗುಡಿಬಂಡೆ ತಾಲೂಕಿನ ರಾಮಪ್ಪ ಕೆರೆ ಪ್ರದೇಶದಲ್ಲಿ ನಡೆದಿದೆ. ಹಲ್ಲೆಗೆ ಒಳಗಾದ ವ್ಯಕ್ತಿಯನ್ನು ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಗ್ರಾಮದ ಪರಿಶಿಷ್ಟ ಪಂಗಡದ ರಾಘವೇಂದ್ರ ಎಂದು ತಿಳಿದು ಬಂದಿದೆ. ಇನ್ನು ಹಲ್ಲೆಗೆ ಒಳಗಾಗಿದ್ದ ವ್ಯಕ್ತಿಯನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಇನ್ನೂ ಹೆಚ್ಚಿನ ಚಿಕಿತ್ಸೆಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ರಾಘವೇಂದ್ರ ಎನ್ನುವ ಈ ವ್ಯಕ್ತಿ ಗುಡಿಬಂಡೆ ತಾಲೂಕಿನ ನಿಚ್ಚನಬಂಡಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದು, ಗುಡಿಬಂಡೆ ಟೌನ್ನಲ್ಲಿ ಮೊಬೈಲ್ ಅಂಗಡಿಯನ್ನು ಇಟ್ಟುಕೊಂಡು ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿರುತ್ತಾನೆ. ಪ್ರತಿದಿನ ಸಂಜೆ ಸುಮಾರು 8 ಗಂಟೆಗೆ ಅಂಗಡಿಯನ್ನು ಮುಚ್ಚಿಕೊಂಡು ಮನೆಗೆ ಹೋಗುತ್ತಿದ್ದಂತೆ. ಆದರೆ ಈ ವ್ಯಕ್ತಿಗೆ ಆಗಾಗ ಒಬ್ಬನೇ ನಿಚ್ಚನಬಂಡಹಳ್ಳಿ ಗ್ರಾಮ ಮತ್ತು ಬ್ರಾಹ್ಮಣರ ಹಳ್ಳಿ ಮಧ್ಯದಲ್ಲಿರುವ ರಾಮಪ್ಪ ಕೆರೆ ಬಳಿ ಹೋಗಿ ಮದ್ಯಪಾನ ಮಾಡುವ ಅಭ್ಯಾಸವಿತ್ತಂತೆ. ಎಂದಿನಂತೆ ಅಂಗಡಿ ಮುಚ್ಚಿ ಕೆರೆ ಬಳಿ ಹೋಗಿ ಮದ್ಯಪಾನ ಮಾಡುತ್ತಿರುವಾಗ ಅದೇ ಕೆರೆ ಬಳಿ ರಾಘವೇಂದ್ರನಿಗೆ ಪರಿಚಯಸ್ಥರಾದ ಅಭಿನಯ್ ಬಿನ್ ಅಂಬರೀಶ್, ಭರತ್ ಬಿನ್ ಲಕ್ಷ್ಮೀನಾರಾಯಣ ಮತ್ತು ಇನ್ನೂ ಇಬ್ಬರು ಪರಸ್ಪರ ಬೈದುಕೊಳ್ಳುತ್ತಾ ಜಗಳವಾಡುತ್ತಿದ್ರಂತೆ. ಇನ್ನು ಈ ದೃಶ್ಯ ಕಂಡ ರಾಘವೇಂದ್ರ ಜಗಳ ಬಿಡಿಸಲು ಹೋದಾಗ ಅದೇ ಸ್ಥಳದಲ್ಲಿದ್ದ ರವಿ ಎಂಬುವ ವ್ಯಕ್ತಿ ರಾಘವೇಂದ್ರನನ್ನು ನೀನು ಕೆಳಜಾತಿಯ ನಾಯಕ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ಕಬ್ಬಿಣದ ರಾಡ್ನಿಂದ ರಾಘವೇಂದ್ರನಿಗೆ ಹಲ್ಲೆ ಮಾಡಿದ್ದಾನೆ. ನಂತರ ಅಲ್ಲೇ ಇದ್ದ ಮಾದೇಶ ಎನ್ನುವವನು ಕೂಡ ರಾಘವೇಂದ್ರನ ಮೇಲೆ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಇನ್ನು ತೀವ್ರ ಗಾಯಗೊಳಗಾಗಿದ್ದ ರಾಘವೇಂದ್ರನನ್ನು ಭರತ್ ಎನ್ನುವ ವ್ಯಕ್ತಿ ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾನೆ. ಇದು ಅಣ್ಣ ಮುಕ್ಲಾರ ಹತ್ಮೋತ್ಸವ ನಾನು ఎవరన్నా కొట్టింది అన్న ఎవరన్నా కొట్టింది రఘోనా ಅಣ್ಣ ನೀళ్ళు ಎತ್ಕೋಣ ಅಣ್ಣ. ಇವಾಗ ನೀನು ವಿಡಿಯೋ ಮಾಡ್ಕೊಂಡ್ರು ಅಷ್ಟೇ ಅಣ್ಣ. ಅಲ್ಲ ಲೈಟ್ ಹಾಕಿದ್ದೀನಿ ನಾನೇನು ನೋಡಿಲ್ವಾ ಹೇಳೋ. ಆದರೆ ಅಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇರುವುದರಿಂದ ವೈದ್ಯರ ಸಲಹೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಗಾಯಾಳು ರಾಘವೇಂದ್ರನನ್ನು ರವಾನಿಸಲಾಗಿದೆ. ಇನ್ನು ಘಟನೆಯ ವಿಷಯ ತಿಳಿದ ಚಿಕ್ಕಬಳ್ಳಾಪುರ ಡಿವೈಎಸ್ಪಿ ಪ್ರಕಾಶ್, ಸರ್ಕಲ್ ಇನ್ಸ್ಪೆಕ್ಟರ್ ಮುನಿಕೃಷ್ಣಪ್ಪ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಭರತ್ ಅಂತ ನನ್ನ ಅಭಿನಯ್ ಅಂತ ಆಗ ಬಂದ್ಬಿಟ್ಟು ರಾಮಪ್ಪನ ಕೆರೆಯಲ್ಲಿ ಗುಡಿಬಂಡೆ ತಾಲೂಕು ರಾಮರಳ್ಳಿ ಮತ್ತೆ ನಿಚ್ಚಮನೆ ಗಡಿಯಲ್ಲಿ ಇರೋ ಪ್ರದೇಶ ಅದು. ಅದಕ್ಕೆ ಇರೋದು ಹಂಗೆ ಹೋಗೋ ದಾರಿ ಇದೆ ಕೆರೆ ಮೇಲೆ. ಹಂಗಾಗಿ ಅದು ಹೋಗ್ತೀಗ ಇಬ್ರು ವ್ಯಕ್ತಿಗಳು ಅಡ್ಡ ಕಟ್ಟಿದ್ರು ನಮ್ಮಿಬ್ಬರನ್ನ. ಇವನ ಮೇಲೆ ಹಲ್ಲೆ ಮಾಡಿದ್ರು ಏಕಾಏಕಿ ಹೊಡೆಯೋಕೆ. ಒಂದು ಸುಮಾರು 9:30 ಟೈಮಲ್ಲಿ ರಾತ್ರಿ ಸರ್. ತಿರ್ಗಾ ಹೊಡೆದ್ರು. ನಾನು ಇಳಿದ್ಬಿಟ್ಟು ಅಡ್ಡೆ. ಅಷ್ಟರಲ್ಲಿ ಇವನ್ನ ಬಿಡಬಾರ್ದು ಅಂತೇಳಿ ಇವನ ಮೇಲೆ ಹಲ್ಲೆ ಮಾಡಿದ್ರು ಒಂದೆರಡು. ಅವ್ರೇನಕ್ಕೆ ಬಂದಿದ್ರು ಇಲ್ಲಿ? ಅವರು ಇಲ್ಲಿ JCB ನೈಟ್ ಅಲ್ಲಿ ದೊಡ್ಡ ಲಾರಿ ಇಟ್ಕೊಂಡು 10 ವೀಲರ್ ಗಾಟ್ಕೊಂಡು ಎತ್ತುತ್ತಾ ಇದ್ರು ಸರ್. ತಿರ್ಗಿ ಏಕಾಏಕಿ ಅಲ್ಲಿಗೆ ಬಂದ್ರು. ನಾವು ಬರೋದು ನೋಡ್ಕೊಟ್ಟಾಗೆ ತಿರ್ಗಿ ಅಡ್ಡ ಅಲ್ಲೇ ನರಸಿಂಹಮೂರ್ತಿ ಮಗ ನಮ್ಮ ಬ್ರಾಹ್ಮರಳ್ಳಿ ಗ್ರಾಮದ ವಾಸಿನಿ ಅವರು ಮನೋಹರ್ ಅಂತ ಅವ್ರ ಬಾಮೈದ ರವಿ ಅಂತ. ತಿರ್ಗಾ ಅದಲ್ಲೇ ಅವ್ರು ರಾಡುಗಳು ಅವ್ರಿಗೆ ಮುಗಿಸ್ಬಿಡ, ನೀವನ್ನ ಬಿಡಲ್ಲ, ದೇವನಹಳ್ಳಿ ಸತಿ ಮುಗಿಸ್ಬೇಕಾಗಿತ್ತು, ಬಿಡ್ಲಿಲ್ಲ, ಇವಾಗ ಸಿಕ್ಕಿದ್ರಿ ಅಂತಂದ. ಅಷ್ಟರಲ್ಲಿ ಒಂದ್ 3 ಜನ ಬಂದ್ರು ರಾಡ್ ಎತ್ಕೊಂಡು. ಅಷ್ಟರಲ್ಲಿ ನಾನು ಅವ್ರನ್ನ ಹಿಡ್ಕೊಳಕ್ ಪ್ರಯತ್ನ ಪಟ್ಟೆ. ಅಷ್ಟರಲ್ಲಿ ಇವನು ತಪ್ಪಿಸ್ಕೊಂಡು ಅಲ್ಲಿಂದ ಈ ಇನ್ನೊಂದ್ ದಾರಿಗೆ ನುಗ್ಗಿ ಹೊಲದೊಳಗೆ ಓಡೋದ. ನಾವು ಅಲ್ಲಿ ಬಂದಾಗ ತಿರ್ಗಿ ಹಲ್ಲೆ ಮಾಡಿದಾಗ ಇವ್ನು ಓಡೋಗಾದ್ಮೇಲೆ ನಾನು ಅವಾಯ್ಡ್ ಮಾಡ್ತಿದ್ದೆ. ತಿರ್ಗಾ ನನ್ನ ಮೇಲೆ ಹಲ್ಲೆ ಮಾಡಕ್ ಬಂದ್ರು. ನ್ಯಾಯಯುತವಾಗಿ ಓಡಾಡ್ಬೇಕು ಅಂತೇಳಿ ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಅವ್ರು ನಮ್ಗೆ ನ್ಯಾಯ ಕೊಟ್ಟಿಲ್ಲ. ಇವಾಗ ಅವ್ರನ್ನ ಕೇಳಿದ್ರೆ ಬನ್ನಿ ಕಂಪ್ಲೇಂಟ್ ಕೊಡಿ, ಇನ್ನೊಂದು ನಾನು ನಿಮ್ಗೆ ಚಾರ್ಜ್ ಶೀಟ್ ಮಾಡ್ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಸಾಹೇಬರು. ಅದಕ್ಕೆ ನಾವು ಇವಾಗ
ಮಾಧ್ಯಮದ ಮುಂದೆ ಬಂದು ನಿಮ್ಮಲ್ಲಿ ಕೇಳ್ಕೊತಾರೋದಿದೆ ನಾವು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಈ ಬಾರಿಯಾದರೂ ರಾಜ್ಯ ಸರ್ಕಾರವು 3ನೇ ಹಂತದ ಶುದ್ಧೀಕರಣವನ್ನು ಬಜೆಟ್ನಲ್ಲಿ ಮಂಡಿಸುತ್ತಾರೆಂದು ಆ ಜಿಲ್ಲೆಯ ರೈತರು ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ದರು. ಆದರೆ ಈ ಬಜೆಟ್ನಲ್ಲಿ ಚಕಾರ ಎತ್ತದೆ ಆಸೆಯನ್ನು ಹುಸಿ ಮಾಡಿದ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ರೈತರು ಹಾಗೂ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹೀಗೆ ಖಾಲಿ ಬಾಟಲ್ಗಳಿಗೆ ಕೆರೆ ನೀರನ್ನು ತುಂಬಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರಗಳು ಕೂಗುತ್ತಿರುವ ಹೋರಾಟಗಾರರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರ ಕಂದವಾರ ಕೆರೆಯ ಬಳಿ. ಹೌದು, ಈ ಬಾರಿಯ ಬಜೆಟ್ನಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸುತ್ತಿರುವ ಎನ್ ವ್ಯಾಲಿ ಯೋಜನೆಯ 2ನೇ ಹಂತದ ಶುದ್ಧೀಕರಣದ ಬದಲು 3ನೇ ಹಂತದ ಶುದ್ಧೀಕರಣ ಮಾಡುವಂತೆ ಹೋರಾಟಗಾರರು ಮನವಿ ಮಾಡಿದ್ರು. ಆದರೆ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡುತ್ತಾರೆಂದು ನಿರೀಕ್ಷೆಯಲ್ಲಿದ್ದ ಜಿಲ್ಲೆಯ ರೈತರು ಬಜೆಟ್ನಲ್ಲಿ ಶುದ್ಧೀಕರಣ ಘೋಷಣೆ ಮಾಡದ ಕಾರಣ ಕೆಲವು ರೈತರು ಹೋರಾಟಗಾರರು ಕೆರೆಯ ಬಳಿ ಸುದ್ದಿಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಸರ್, ಏನು ಈ ದಿನ ಮಾಧ್ಯಮ ಗೋಷ್ಠಿ ಕರೆದಿದ್ವಿ. ಮೊನ್ನೆ ದಿನ ನಾನು ಪತ್ರಿಕಾ ವರದಿಯಲ್ಲಿ ನಾನು ತಿಳಿಸಿದ್ದೆ, 3ನೇ ಹಂತದ ಶುದ್ಧೀಕರಣ ಮಾಡಿ, ಇಲ್ಲಾಂದರೆ ಈ ತ್ಯಾಜ್ಯ ನೀರನ್ನು ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದೆ. ನಿನ್ನೆ ದಿನ ಏನು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದಂಥ 17ನೇ ಬಜೆಟನ್ನು ಮಂಡಿಸಿದ್ರು, ಅವ್ರಿಗೆ ನೇರವಾಗಿ ನಾವು ಕಳಕಳಿಯಾಗಿ ಮನವಿಯನ್ನು ಕೂಡ ಮಾಡಿದ್ವಿ, ಆಗ್ರಹವನ್ನು ಕೂಡ ಮಾಡಿದ್ವಿ. ನೀವು ಈ ಎನ್ ವ್ಯಾಲಿ ನೀರಿನ ಬಗ್ಗೆ 3ನೇ ಹಂತದ ಶುದ್ಧೀಕರಣ ಮಾಡಿಲ್ಲ ಅಂದರೆ ನೇರವಾಗಿ ಅದೇ ಸ್ಥಳಕ್ಕೆ ಹೋಗಿ ಅಲ್ಲಿನ ನೀರನ್ನೇ ಬಾಟ್ಲಿಗಳಿಗೆ ತುಂಬಿಸಿ ನೇರವಾಗಿ ನಿಮ್ಮ ಮನೆಗಳಿಗೆ ಕಳಿಸ್ಕೊಡೋ ಅಂಥ ಕೆಲಸ ಮಾಡ್ತೀವಿ ಅಂತ. ಇವತ್ತಿನ ದಿನ ಈ ಕೊಳಚೆ ನೀರು, ಈ ರಚ ನೀರಿಂದ ಅನೇಕ ಜನರಿಗೆ ಕ್ಯಾನ್ಸರ್ ಕಾಯಿಲೆ ಅಂತ ಮಾರಕ ಕಾಯಿಲೆ ವೃದ್ಧಿ ಆಗ್ತಾಯಿದೆ. ಅನೇಕ ಜನರಲ್ಲಿ ಕಿಡ್ನಿ ವೈಫಲ್ಯ ಆಗ್ತಾಯಿದೆ. ಆರೋಗ್ಯ ಸಮಸ್ಯೆಗಳು ಅನೇಕ ರೀತಿ ಇದು ಉಂಟಾಗ್ತಾಯಿದೆ. ಟೋಟಲ್ ಆಗಿ ಅಂಗಾಂಗಗಳು ಕೂಡ ವೈಫಲ್ಯ ಆಗ್ತಾಯಿದೆ. ಈ ರಚ ನೀರು ಇದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿದ್ರೆ ಮುಂದಿನ ದಿನಗಳಲ್ಲಿ ತಾಯಿ ಎದೆ ಹಾಲಲ್ಲೂ ಕೂಡ ವಿಷಾಂಶ ಪತ್ತೆ ಆಗೋವಂಥದ್ದು ಏನು ದೂರ ಇಲ್ಲ, ಸಂಶಯನೂ ಕೂಡ ಇಲ್ಲ. ಸರ್, ಇದೇ ರಚ ನೀರೇ ಸರ್, ಎನ್ ವ್ಯಾಲಿ ನೀರು. ಈಗ ಅವರೆಲ್ಲ ಬೋರ್ಡ್ಗಳು ಹಾಕಿ ವಿಷಯ ತಿಳಿಸಿದ್ದಾರೆ, ಪ್ರಚಾರನೂ ಮಾಡಿದ್ದಾರೆ. ಇದು ಕುಡಿಯೋಕ್ಕೆ ಯೋಗ್ಯ ಅಲ್ಲ, ಪ್ರಾಣಿ ಪಕ್ಷಿಗಳು ಕುಡಿಬಾರ್ದು, ಇದನ್ನು ಸಂಸ್ಕರಣೆ ಮಾಡಿಕೊಂಡೇ ಕುಡಿಬೇಕು. ಈಗ ನೇರವಾಗಿ ಬೋರ್ವೆಲ್ ಅಂತರ್ಜಲ ವೃದ್ಧಿ ಆಗ್ತದೆ, ಮನೆಗಳಿಗೆ ಬರ್ತದೆ. ನಾವು ಸ್ನಾನ ಯಾವ ನೀರು ಮಾಡಬೇಕು? ಯಾವ ನೀರಲ್ಲಿ ಸ್ನಾನ ಮಾಡಬೇಕು? ಸ್ನಾನ ಮಾಡೋಕ್ಕೂ ಫಿಲ್ಟರ್ ನೀರು ತರಿಸ್ಕೊಬೇಕಾ? ಸಾಮಾನ್ಯ ಜನರು ಎಲ್ಲೋಗ್ತಾರೆ ಫಿಲ್ಟರ್ ನೀರಿಗೆ? ನೀವೇನೋ ದೊಡ್ಡ ದೊಡ್ಡ ಶ್ರೀಮಂತರಿದ್ದೀರಾ, 100 ಕೋಟಿ 1000 ಕೋಟಿ ಸಂಪಾದನೆಗಳಾಗ್ತದೆ, ನೀವು ನಿಮ್ಮ ಅಧಿಕಾರಿಗಳ ಇದರಲ್ಲಿ ನೀವು ಎಲ್ಲ ಕೆಲಸಗಳು ಮಾಡ್ಕೊತೀರ. ಇಲ್ಲಿನ ರೈತರು ಏನು ಮಾಡಬೇಕು ಸರ್? ಇಲ್ಲಿನ ಸಾಮಾನ್ಯ ಜನರು ಏನು ಮಾಡಬೇಕು? 3ನೇ ಹಂತದ ಶುದ್ಧೀಕರಣ ಮಾಡಿ, ಇಲ್ಲ ಅಂದರೆ ಪ್ರತಿ ಮನೆಗೆ ತೆರಳ್ತೀವಿ, ಅವ್ರ ಮನೇಲಿ ಕೈಯ ಕಾಲ ಹಿಡಿದು ಬೇಡ್ಕೊಳ್ತೀವಿ, ಸರ್ಕಾರಕ್ಕೆ ನೇರವಾಗಿ ವಿಧಾನಸೌಧ ಮುತ್ತಿಗೆ ಹಾಕೋಂಥ ಕೆಲಸ ಖಂಡಿತವಾಗೂ ಮಾಡ್ತೀವಿ. ಇಲ್ಲ, ಈ ನೀರು ನಿಲ್ಲಿಸಿ. ನೇರವಾಗಿ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಇವ್ರಿಗೆಲ್ರಿಗೂ ಕಳಿಸ್ತಾ ಇದ್ದೀವಿ. ಈ ನೀರನ್ನ ಅವರು ಸಾಧ್ಯವಾದರೆ ಕುಡೀಲಿ, ಇಲ್ಲ ಸ್ನಾನ ಮಾಡಲಿ, ಇಲ್ಲ ಇದನ್ನು ಚೆಕಪ್ಗಾದರೂ ಕಳಿಸಿ. ಇದು ಯೋಗ್ಯ ಅಂತ ವರದಿ ಕೊಟ್ಟು ಅವ್ರನ್ನ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಇದನ್ನ ಹೋರಾಟ ಕೈ ಬಿಡ್ತೀವಿ. ಇನ್ನು ಕೆರೆಯ ಕಟ್ಟೆಯ ಮೇಲೆ ಪ್ರತಿಭಟನೆ ನಡೆಸಿದರು. ನಂತರ ಹೆಬ್ಬಾಳ, ನಾಗವಾರ ಯೋಜನೆಯ ನೀರನ್ನು ಬಾಟಲ್ಗಳಿಗೆ ತುಂಬಿಸಿ ಸಿಎಂ, ಡಿಸಿಎಂ ಸೇರಿದಂತೆ ಸಚಿವರುಗಳಿಗೆ ಕೊರಿಯರ್ ಮೂಲಕ ರವಾನಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಯುಗಾದಿ ಹಬ್ಬದ ಪ್ರಯುಕ್ತ ಚಿಮುಲ್ ಒಕ್ಕೂಟದಲ್ಲಿ ಬಂದ ಲಾಭದ ಹಣದಲ್ಲಿ 50 ಪೈಸೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಿದೆ. ಮಾರ್ಚ್ 8ರಿಂದಲೇ ಜಾರಿಯಾಗಲಿದೆ. ಜಿಲ್ಲೆಯ ಹಾಲು ಉತ್ಪಾದಕ ರೈತರ ಹೇಳಿಕೆಗಾಗಿ ಒಕ್ಕೂಟ ಇದೆ ಎಂದು ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸಂತಸ ವ್ಯಕ್ತಪಡಿಸಿದರು. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರಿಗೆ ಯುಗಾದಿ ಹಬ್ಬದ ಪ್ರಯುಕ್ತ 50 ಪೈಸೆ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಿ ಚಿಮುಲ್ ಒಕ್ಕೂಟದಿಂದ ಸಿಹಿ ಸುದ್ದಿ ನೀಡಿದೆ. ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಗೆ ಪ್ರೋತ್ಸಾಹ ನೀಡಲು ಮುಂದಿನ ಮೇ ತಿಂಗಳ ಅವಧಿವರೆಗೂ ಪ್ರತಿ ಲೀಟರ್ ಹಾಲಿಗೆ 50 ಪೈಸೆ ರೂಪಾಯಿ ದರ ಹೆಚ್ಚಳ ಮಾಡಿ ಆದೇಶ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಗೆ 75,000
ಹಾಗೂ ಗುತ್ತಿಗೆ ನೌಕರರಿಗೆ 8.33% ಯುಗಾದಿ ಹಬ್ಬದ ಬೋನಸ್ ನೀಡಲಾಗುತ್ತದೆ. ಮೇ ತಿಂಗಳ ಅಂತ್ಯದೊಳಗೆ ಸುಮಾರು 7 ರಿಂದ 8 ಕೋಟಿ ರೂಪಾಯಿ ಲಾಭಾಂಶವನ್ನು ರೈತರು ಹಾಗೂ ನೌಕರರಿಗೆ ಹಂಚುವ ಯೋಜನೆ ಕೈಗೊಳ್ಳಲಾಗಿದೆ. ರಾಜ್ಯದ 16 ಹಾಲು ಒಕ್ಕೂಟಗಳ ಪೈಕಿ ನಮ್ಮ ಒಕ್ಕೂಟವೇ ರೈತರಿಗೆ ಅತಿ ಹೆಚ್ಚು ದರ ನೀಡುತ್ತಿರುವುದು ಹೆಮ್ಮೆಯ ಸಂಗತಿ. ಇದು ಜನಪರ ಒಕ್ಕೂಟವಾಗಿದ್ದು ಗ್ರಾಹಕರು ನಂದಿನಿ ಉತ್ಪನ್ನಗಳನ್ನು ಹೆಚ್ಚು ಬಳಸಿ ಹೈನುಗಾರಿಕೆಯನ್ನು ಉಳಿಸಬೇಕೆಂದು ಅವರು ಮನವಿ ಮಾಡಿದರು. ರೈತರು ಸಹ ನಂದಿನಿ ಉತ್ಪನ್ನಗಳನ್ನು ಬಳಸಬೇಕು. ಉತ್ತಮ ಗುಣಮಟ್ಟದ ಹಾಲು ಒದಗಿಸಲು ನಾವು ಬದ್ಧರಾಗಿದ್ದೇವೆ ಎಂದರು. ಈ ಪರಿಷ್ಕೃತ ದರ ಮೇ 31ರವರೆಗೆ ಜಾರಿಯಲ್ಲಿದೆ. ಪ್ರಸ್ತುತ ಸರಾಸರಿ ದಿನಕ್ಕೆ 4.5 ಲಕ್ಷ ಲೀಟರ್ ಹಾಲು ಸಂಗ್ರಹವಾಗುತ್ತಿದೆ. ನನ್ನ ಅವಧಿಯಲ್ಲಿ ಪ್ರೋತ್ಸಾಹ ದರ ಹೆಚ್ಚಳ ಮಾಡಿರುವುದು ಸಂತಸವಾಗುತ್ತಿದೆ ಎಂದು ಮಂಜುನಾಥ್ ರೆಡ್ಡಿ ತಿಳಿಸಿದರು. ನಮ್ಮ ರೈತರ ಸಂಸ್ಥೆ ಈ ಒಕ್ಕೂಟ ಇರೋದು ರೈತರಿಗಾಗಿ. ನಮ್ಮ ಒಕ್ಕೂಟ ಲಾಭ ಮಾಡೋದು ನಾವು ಒಕ್ಕೂಟನ ಬೆಳೆಸೋದಕ್ಕಲ್ಲ, ನಮ್ಮ ರೈತರನ್ನ ಬೆಳೆಸೋದಕ್ಕೆ. ಇವಾಗ ನಾವು 1.5 ರೂಪಾಯಿ ಜನವರಿಯಿಂದ 1 ರೂಪಾಯಿ, ಮಾರ್ಚ್ 8ರಿಂದ 50 ಪೈಸೆ ಅಪ್ ಟು 31/5/2026 ತನಕ ಈ ದರ ಇರುತ್ತೆ. ಈ ದರ ಲಾಭ ನಾವು ಇಟ್ಕೊಂಡಿದ್ರೆ ಲಾಭ 7.5ರಿಂದ 8 ಕೋಟಿ ರೂಪಾಯಿ ನಾವು ಒಕ್ಕೂಟಕ್ಕೆ ಲಾಭ ಇಟ್ಕೋಬೋದಿತ್ತು. ಆದರೆ ನಮ್ಮ ಗುರಿ ಒಂದೇ, ನಮ್ಮ ರೈತರು ಚೆನ್ನಾಗಿರಬೇಕು. ನಮ್ಮ ರೈತರು ಚೆನ್ನಾಗಿದ್ರೆ ಒಕ್ಕೂಟ ಚೆನ್ನಾಗಿರುತ್ತೆ ಅಂತ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿಕೊಂಡು ನಾವು ಬಂದಿರೋ ಲಾಭವನ್ನು ನೇರವಾಗಿ ರೈತರಿಗೆ ಕೊಡೋ ನಿಟ್ಟಿನಲ್ಲಿ ನಿನ್ನೆ ತೀರ್ಮಾನ ನಡೆದಿದೆ. ಮತ್ತು ನಮ್ಮ ಒಕ್ಕೂಟದ ಅಧಿಕಾರಿಗಳಿಗೆ ನೌಕರರು ಕೂಡ ನಾವು ಬೋನಸ್ ಅಂತ ಕೊಡ್ತೀವಿ. ಆ ಬೋನಸ್ಸು ಕೂಡ ನಾವು 75,000 ರೂಪಾಯಿ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆ ನೌಕರರು ಕೂಡ 8.33% ಅಷ್ಟು ಅವರ ಸ್ಯಾಲ್ರಿಗೆ ಬೋನಸ್ ಕೂಡ ನಾವು ಗುತ್ತಿಗೆ ನೌಕರರು ಕೂಡ ಕೊಡೋ ಒಂದು ಅವಕಾಶ ಮಾಡಿಕೊಂಡಿದ್ವು. ಅದನ್ನು ಕೂಡ ಈ ಯುಗಾದಿ ಹಬ್ಬದ ಪ್ರಯುಕ್ತ ಅವ್ರಿಗೂ ಕೂಡ ನಾವು ಬೋನಸ್ ಕೂಡ ಕೊಡ್ತಾಯಿದ್ವಿ. ನಷ್ಟ ಏನಿಲ್ಲ, ಲಾಭ ಬಂದಿರೋದನ್ನು ನಾವು ನೇರವಾಗಿ ರೈತರಿಗೆ ಕೊಡೋ ಕೆಲಸ ಮಾಡಬೇಕು ಅಂತ ಇನ್ನೂ ಉತ್ಸಾಹವಾಗಿ, ಇನ್ನೂ ನಮಗೆ ಹಾಲು ಕೂಡ ಜಾಸ್ತಿ ಆಗ್ಬೋದು ಒಂದು ನಿಟ್ಟಿನಲ್ಲಿ ನಾವು ರೈತರಿಗೆ ಲಾಭ ಇಟ್ಕೊಳ್ಳೋ ಬದಲು ರೈತರಿಗೆ ಕೊಡಬೇಕು ಅಂತ ತೀರ್ಮಾನ ತಗೊಂಡು ನಿನ್ನೆ ಅದು ರೈತರಿಗೆ ಕೊಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಹಾಲು ಉತ್ಪಾದಕರು? 38,000 ಜನ ಹಾಲು ಉತ್ಪಾದಕರಿದ್ದಾರೆ. ದಿನಕ್ಕೆ ಎಷ್ಟು ಲೀಟರ್? ಇವಾಗ 4.5 ಲಕ್ಷ ಲೀಟ್ರ್ ಬಂದಿದೆ. ಸರಾಸರಿ 5,10,000 5,25,000 ಲೀಟ್ರ್ ಸರಾಸರಿ ಹಾಲು ಉತ್ಪಾದನೆ ಆಗುತ್ತೆ. ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ? ಇದು ಅದೇ ಹೇಳ್ತಾ ಇಲ್ವಾ, ಈ 1 ರೂಪಾಯಿ ಇಡೀ ರಾಜ್ಯದಲ್ಲೇ ನಮ್ಮ ಒಕ್ಕೂಟ ನಂಬರ್ 1. ಬೆಂಗಳೂರು, ದಕ್ಷಿಣ ಕನ್ನಡ ನಾವು ಹೊರತುಪಡಿಸ್ತೀವಿ. ದಕ್ಷಿಣ ಕನ್ನಡ ಬಿಟ್ಟರೆ 15 ಒಕ್ಕೂಟಗಳಲ್ಲಿ ನಾವು ಕಂಪೇರ್ ಮಾಡಿದಾಗ ನಮ್ಮ ಹೈಯೆಸ್ಟ್ ದರ ಕೊಡ್ತಾ ಇರೋದು ನಮ್ಮ ಚೀಮುಲ್ಲೆ. 36.90 ಇವತ್ತಿನ ದರ. ಲಾಭ ಬಂದಿರೋದ್ರಲ್ಲೇ, ಆದರೆ ನಷ್ಟ ಏನಿಲ್ಲ. ಲಾಭ ಬಂದಿರೋದ್ರಲ್ಲೇ ನಾವು ಅದನ್ನು ರೈತರಿಗೆ ನೇರವಾಗಿ ರೈತರಿಗೆ ಕೊಡ್ತಾಯಿದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಖಾಸಗಿ ಆಸ್ಪತ್ರೆಯಾದ ಮಾನಸ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯತನ ಹಾಗೂ ಅಪಾಯಕಾರಿ ಚಿಕಿತ್ಸೆಯಿಂದ ರೋಗಿಗಳಿಗೆ ಪ್ರಾಣಾಪಾಯ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಮಾನಸ ಆಸ್ಪತ್ರೆ ವೈದ್ಯರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಆಸ್ಪತ್ರೆ ಸೇವೆಗಳನ್ನು ಸ್ಥಗಿತಗೊಳಿಸಬೇಕೆಂದು ಆರೋಪಿಸಿ ದೂರುದಾರ ರಂಗಸ್ವಾಮಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನು ಒತ್ತಾಯಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಮಾನಸ ಆಸ್ಪತ್ರೆ ವೈದ್ಯರು, ಸಿಬ್ಬಂದಿ ವರ್ಗದವರು ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ನೀಡುತ್ತಿಲ್ಲ. ಅನಾರೋಗ್ಯಕ್ಕಾಗಿ ಗುರಿಯಾಗಿ ಆಸ್ಪತ್ರೆಗೆ ಬರುವಂತಹ ರೋಗಿಗಳಿಗೆ ಅಧಿಕ ಪ್ರಮಾಣ ಔಷಧಿಯುಳ್ಳ ಇಂಜೆಕ್ಷನ್ ಕೊಟ್ಟು ಮತ್ತಷ್ಟು ಅನಾರೋಗ್ಯಕ್ಕೆ ಗುರಿಯಾಗುವಂತೆ ಮಾಡಿ ರೋಗಿಗಳು ಅಡ್ಡ ಪರಿಣಾಮ ಸಮಸ್ಯೆ ಎದುರಿಸುತ್ತಿದ್ದಾರೆಂದು ಆರೋಪಿಸಿ ಬಾಗೇಪಲ್ಲಿ ತಾಲೂಕಿನ ಚನ್ನರಾಯನಪಲ್ಲಿ ಗ್ರಾಮದ ರಂಗಸ್ವಾಮಿ ಜಿಲ್ಲಾ ಆರೋಗ್ಯಾಧಿಕಾರಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿಯಲ್ಲಿ ಮಾನಸ ಆಸ್ಪತ್ರೆ ವೈದ್ಯರ ವಿರುದ್ಧ ದೂರು ಸಲ್ಲಿಸಿದ್ದು, ಪ್ರಕರಣದ ವಿಚಾರಣೆ ನಡೆಸಲು ಬಾಗೇಪಲ್ಲಿ ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿದ ತನಿಖಾಧಿಕಾರಿ ಡಾಕ್ಟರ್ ಕೃಷ್ಣಪ್ಪ ಬಳಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ.
ಈ ವೇಳೆ ದೂರುದಾರ ರಂಗಸ್ವಾಮಿ ಮಾತನಾಡಿ, ನನ್ನ ಹೆಂಡತಿ ಅರುಣಾಗೆ ಫೆಬ್ರವರಿ 17ರಂದು ತಡರಾತ್ರಿ ತೀವ್ರ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು, ಮುಂಜಾನೆ 5 ಗಂಟೆಗೆ ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಮಾನಸ ಆಸ್ಪತ್ರೆಗೆ ಚಿಕಿತ್ಸೆ ನಿಮಿತ್ತ ಕರೆದುಕೊಂಡು ಹೋದಂತಹ ಸಮಯದಲ್ಲಿ ನಿದ್ದೆಯಲ್ಲಿದ್ದ ವೈದ್ಯರು ಎದ್ದು ಬಂದು ತಪಾಸಣೆ ಮಾಡಿ ಇಂಜೆಕ್ಷನ್ ತರುವಂತೆ ಮಾನಸ ಆಸ್ಪತ್ರೆಯ ಫಾರ್ಮಸಿಗೆ ಚೀಟಿ ಬರೆದುಕೊಟ್ಟಿದ್ದು, ಫಾರ್ಮಸಿಯವರು ನೀಡಿದ ಇಂಜೆಕ್ಷನ್ ರೋಗಿಗೆ ನೀಡುತ್ತಿದ್ದಂತೆ ಕ್ಷಣಾರ್ಧದಲ್ಲಿ ರೋಗಿ ಅರುಣಾಳ ದೇಹ ಮತ್ತು ಮುಖ ಸಂಪೂರ್ಣ ದಪ್ಪವಾಗಿ ವಿಕೃತಗೊಳ್ಳುತ್ತೆ. ಆಸ್ಪತ್ರೆ ವೈದ್ಯರು ಮರು ತಪಾಸಣೆ ನಡೆಸಿ ರೋಗಿಗೆ ಹೃದಯಾಘಾತ ಸಂಭವಿಸುವ ಸಾಧ್ಯತೆಗಳು ಹೆಚ್ಚಿವೆ. ಇಲ್ಲಿನ ಆಸ್ಪತ್ರೆಯಲ್ಲಿ ಐಸಿಯು ಇಲ್ಲದ ಕಾರಣ ತಕ್ಷಣ ಸರ್ಕಾರಿ ಆಸ್ಪತ್ರೆಗೆ ಸೇರಿ ಎಂದು ಸೂಚಿಸಿದಾಗ ಪ್ರಾಣಾಪಾಯ ಸ್ಥಿತಿಯಲ್ಲಿರುವ ರೋಗಿಯನ್ನು ಬಾಗೇಪಲ್ಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಿದಾಗ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಕಿದ ಒಂದೇ ಒಂದು ಇಂಜೆಕ್ಷನ್ ಪರಿಣಾಮ ರೋಗಿ ಯಥಾಸ್ಥಿತಿಯ ರೂಪಕ್ಕೆ ಬರುತ್ತಾರೆ. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ರೋಗಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ. ರಾಜ್ಯದ ಗಡಿಯಲ್ಲಿರುವ ಗ್ರಾಮೀಣ ಪ್ರದೇಶದ ಜನ ಅನಾರೋಗ್ಯಕ್ಕೆ ಗುರಿಯಾಗಿ ಜೀವ ಉಳಿಸಿಕೊಳ್ಳುವಂತಹ ತುರ್ತು ಸಮಯದಲ್ಲಿ ವೈದ್ಯ ಸೇವೆಗಳಿಗಾಗಿ ಆಸ್ಪತ್ರೆಗೆ ಬರುತ್ತಾರೆ. ಅಂತಹ ಸಮಯದಲ್ಲಿ ಮಾನಸ ಆಸ್ಪತ್ರೆ ವೈದ್ಯರು ಅಪಾಯಕಾರಿ ಚಿಕಿತ್ಸೆ ನೀಡಿ ಜನರ ಪ್ರಾಣದೊಂದಿಗೆ ಚೆಲ್ಲಾಟ ಆಡುತ್ತಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ 15 ದಿನಗಳು ಕಳೆಯುತ್ತಿದ್ದರೂ ಖಾಸಗಿ ಆಸ್ಪತ್ರೆ ವೈದ್ಯರ ಹಾಗೂ ಆಡಳಿತ ಮಂಡಳಿ ವಿರುದ್ಧ ಜಿಲ್ಲಾ ಮತ್ತು ಕಾನೂನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸುತ್ತಿಲ್ಲ ಎಂದು ಪ್ರಕರಣದ ವಿಚಾರಣೆ ನಿಮಿತ್ತ ಬಾಗೇಪಲ್ಲಿಗೆ ಆಗಮಿಸಿದ್ದ ಜಿಲ್ಲಾ ಆರೋಗ್ಯ ಇಲಾಖೆಯ ತನಿಖಾಧಿಕಾರಿ ಡಾಕ್ಟರ್ ಕೃಷ್ಣಪ್ಪ ವಿರುದ್ಧ ರೋಗಿಯ ಸಂಬಂಧಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಮರ್ಜೆನ್ಸಿ ನಾವು ಹೋಗಿದ್ದೆ, ಏನೋ ಎಮರ್ಜೆನ್ಸಿ ನಮ್ಮಲ್ಲ, ಜಸ್ಟ್ ಸ್ಟಮಕ್ ಪೈನ್ ಅಂತ ನಾವು ಹೋದ್ವಿ. ಸೊ ಅರ್ಲಿ ಮಾರ್ನಿಂಗ್ ಸ್ಟಮಕ್ ಪೈನ್ ಅಂದರೆ ಊಟ ಅದಕ್ಕೆ ಮುಂಚೆ ಊಟನೂ ಮಾಡಿಲ್ಲ, ಮತ್ತು ಶಿವರಾತ್ರಿ ಉಪವಾಸ ಏನು ಊಟನೂ ಮಾಡಿಲ್ಲ, ಏನು ಇನ್ಫೆಕ್ಷನ್ ಆಗಿತ್ತು ಯಾವುದೇ ಥರದ್ದು ಇಲ್ಲ ಅಂತ ಆಯ್ತಾ. ನಾವಲ್ಲಿ ಹೋಗಿದ್ವಿ ಬೆಳಗ್ಗೆ ಜಾವ 17ನೇ ತಾರೀಕು ಮಾರ್ನಿಂಗು ಒಂದು 4 to 5 o'clock ಒಳಗಡೆ ಅಲ್ಲಿ ಹಾಸ್ಪಿಟಲ್ ಹೋಗಿದ್ವಿ. ಹಾಸ್ಪಿಟಲ್ ಹೋದಾಗ ಚೆನ್ನಾಗಿತ್ತು, ಜಸ್ಟ್ ಸ್ಟಮಕ್ ಪೈನ್ ಇರ್ತೈತೆ. ಸ್ಟಮಕ್ ಪೈನ್ ಹೋದಾಗ ಡಾಕ್ಟರ್ ಎಲ್ಲ ಹಾಸ್ಪಿಟಲ್ ಎಲ್ಲ ಕ್ಲೋಸ್ ಆಗಿದೆ, ಅಂದರೆ ಕ್ಲೋಸ್ ಲಾಕ್ ಮಾಡ್ಕೊಂಡು ಒಳಗಡೆ ಮಲಗಿದ್ರು. ಒಳಗಡೆ ಎಲ್ಲ ಮಲಗಿದ್ರು. ನಾವು ಡೋರ್ ಬೆಲ್ ಮಾಡಿದಾಗ ಇದು ಸೌಂಡ್ ಮಾಡಿದಾಗ ನರ್ಸ್ ಬಂದರು. ನರ್ಸು ಮತ್ತು ಡಾಕ್ಟ್ರು ಎಬ್ಬಿಸ್ಕೊಂಡು ಬಂದರು. ಡಾಕ್ಟ್ರು ಲೇಟಾಗಿ ಎದ್ದರು, ನರ್ಸ್ ಎಲ್ಲ ಬಂದು ಆಯಾ ಎಲ್ಲ ಬಂದು ಎಬ್ಬಿಸಿದ್ರು. ಎಬ್ಸಾದ್ಮೇಲೆ ಮತ್ತು ಬಂದು ಡಾಕ್ಟ್ರ್ ಚೀಟಿ ಬರ್ಕೊಟ್ಟು ಫಾರ್ಮಸಿಗೆ ತಗೊಂಡು ಹೋಗ್ತಾರೆ. ಫಾರ್ಮಸಿಯಲ್ಲಿ ಕೊಟ್ಟು ಫಾರ್ಮಸಿ ಅವ್ರು ನಿದ್ದೆ ಮಾಡಿದ್ರು. ಫಾರ್ಮಸಿ ಅವ್ರನ್ನೂ ಅವ್ರನ್ನ ಎಬ್ಬಿಸ್ಬಿಟ್ಟು ಅವ್ರನ್ನ ಕೊಟ್ಟು ಟ್ಯಾಬ್ಲೆಟ್ ಯಾರು ಫಾರ್ಮಸಿಯಲ್ಲಿ ಕೊಟ್ಟಾದ್ಮೇಲೆ ಮತ್ತೆ ನಾವು ತಗೊಂಡು ಹೋದಾಗ ಅವರು ಚೀಟಿ ಬರ್ಕೊಟ್ಟಿದ್ರು ಡಾಕ್ಟ್ರು. ಅವಾಗ ಮತ್ತೆ ಅವ್ರು ಮಲ್ಕೊಬಿಟ್ರು. ಚೀಟಿ ಬರ್ಕೊಬಿಟ್ಟು ಮತ್ತೆ ಮಲ್ಕೊಬಿಟ್ಟು ಮತ್ತೆ ನರ್ಸ್ ಬಂದರು. ನರ್ಸು ಅದೇನು ಇಂಜೆಕ್ಷನ್ ಕೊಟ್ಟರು, ಅದು ಇಂಜೆಕ್ಷನ್ ತಗೊಂಡು ಹಾಕಿದ್ರು. ಫಾರ್ಮಸಿ ಇಂಜೆಕ್ಷನ್ ಹಾಕಿದ್ರು, ಮತ್ತೆ ಬಾಟ್ಲ್ ಹಾಕ್ಬಿಟ್ಟು ಅವ್ರು ಮಲ್ಕೊಬಿಟ್ರು. ಅವ್ರು ಇರಲಿಲ್ಲ, ಮತ್ತೆ ಅವ್ರು ಮಲ್ಕೊಬಿಟ್ರು. ಜಸ್ಟ್ ನಾನು ಅಲ್ಲಿದ್ದೆ. ಅವ್ರು ಹಾಕ್ಬಿಟ್ಟು ಹೋಗಿ 2 ನಿಮಿಷ ಇರಲಿಲ್ಲ. ಅವರು ಇಂಜೆಕ್ಷನ್ ಹಾಕ್ಬಿಟ್ಟು ಹೋಗ್ಬಿಟ್ರು. ಅವರು ರೂಮ್ ಮಲ್ಕೊಬಿಟ್ರು. ಅರ್ಧ ಗಂಟೆ ಆಗುತ್ತೆ ಇಂಜೆಕ್ಷನ್ ಹೋಗೋದು. ಆಮೇಲೆ ಇದು ಮಾಡಿ ಅಂತ ಆ ಇಂಜೆಕ್ಷನ್ ಹೋಯ್ತು. ಹೋಗ್ತಾ ಹಿಂದಿಟ್ಟೆ ಅದು ಒಂದು 5 minutes ಹೋಗಿರುತ್ತೆ ಅಲ್ಲ ಹೋಗಿರುತ್ತೆ. ಹೆಂಗಾಗಿರುತ್ತೆ ಗೊತ್ತಾ, ಒಂದು 5 ನಿಮಿಷಕ್ಕೆ ಅವ್ರು ಹೋಗಿರ್ತಲ್ಲ ಇಂಜೆಕ್ಷನ್. ಈಗ ಎಕ್ಸಾಂಪಲ್ ನನ್ನ ಶರ್ಟ್ ಇಷ್ಟಿದೆ, ಶರ್ಟು ನಾನು ಡಬಲ್ ಆದರೆ ಎಷ್ಟಾಗುತ್ತೆ, ಫುಲ್ ಹಿಂಗೆ ಆಗ್ಬಿಡುತ್ತೆ. ಮಕ್ಕ ಎಲ್ಲ ಊತ ಆಗ್ಬಿಡುತ್ತೆ, ನಾಲ್ಗೆ ದಪ್ಪ ಆಗ್ಬಿಡುತ್ತೆ. ಇದೆಲ್ಲ ಫುಲ್ ಎಲ್ಲ ಇದು ಬಂದ್ಬಿಡುತ್ತೆ, ಫುಲ್ ಬಾಯಲ್ಲಿ ಕಡಿತ ಬಂದ್ಬಿಡುತ್ತೆ. ಆಗ ನಾವು ಆ ಟೈಮಲ್ಲಿ ಓಡೋಗ್ಬಿಟ್ಟು ಮತ್ತೆ ಡಾಕ್ಟರ್ ನೆಪಿಸ್ತೀವಿ. ಎದ್ದೆಲ್ಲ ಬಿಡಲ್ಲ, ಮತ್ತೆ ಡಾಕ್ಟರ್ ನೆಪಿಸ್ತೀವಿ, ನರ್ಸ್ ನೆಪಿಸ್ತೀವಿ. ಈ ಥರ ಆಗ್ಬಿಟ್ಟು ಬನ್ನಿ ಅಂತ ಮತ್ತೆ ಅವ್ರು ಬರ್ತಾರೆ. ಅವ್ರು ಬಂದು ಇದು ಮಾಡಿದಾಗ ಮತ್ತೆ ರೂಮ್ ಕರ್ಕೊಂಡು ಹೋಗ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಕಡೆ ತಪ್ಪಾಗಿದೆ, ಇಂಜೆಕ್ಷನ್ ಹಾಕಿದ್ರೆ ನೀವು ಇಲ್ಲಿ ಐಸಿಯು ಇಲ್ಲ, ಇದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗಿ ಐಸಿಯು ಇಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಡೆತ್ ಆಗ್ತಾರೆ ಅಂತ ನಮ್ಮ ಯಾರು ಪ್ರಶಾಂತ್ ಡಾಕ್ಟರ್ ಎಲ್ಲ ಹೊರಗೆ ಹೇಳ್ತಾರೆ. ವಿತಿನ್ ಫುಲ್ ನಮ್ಮ ಕಾಲಪೇ ಇರಲ್ಲ. ಆ ಸಿಚುವೇಷನಲ್ಲಿ ನಾವು ಆಯ್ತು ಅಂತ ಹೇಳ್ಬಿಟ್ಟು ನಾವು ಕರ್ಕೊಂಡು ಬರ್ತೀವಿ. ಫುಲ್ ದಪ್ಪ ಆಗಿತ್ತು, ಫುಲ್ ಎಲ್ಲ ಉಸಿರಾಡೋಕ್ಕೆ ತೊಂದರೆ ಆಗಿಲ್ಲ. ಮತ್ತೆ ಇಲ್ಲಿ ಕರ್ಕೊಂಡು ಬರ್ತೀವಿ. ಇಲ್ಲಿ ಕರ್ಕೊಂಡು ಬಂದಮೇಲೆ ಫೋನ್ ಮಾಡ್ತೀವಿ ಈ ಥರ ಆಗಿದೆ ಅಂತ. ಈ ಸಂದರ್ಭದಲ್ಲಿ ಮುಖಂಡರಾದ ಕೆವಿ ಶ್ರೀನಿವಾಸ್, ಕೆಆರ್ ನರೇಂದ್ರ ಬಾಬು, ಪಿಡಿ ವೆಂಕಟರಾಮ್, ಜಯಪ್ಪ, ಲಂಬು ಶ್ರೀನಿವಾಸ್, ವಿನಯ್ ಕುಮಾರ್, ತಿಪ್ಪಣ್ಣ, ದೇವರಾಜ್, ವೆಂಕಟೇಶ್, ಜಯಕುಮಾರ್, ನಾಗರಾಜು, ರಾಮಾಂಜಿ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ.
ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9595555555 7349045796. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, ETCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕನಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸ್ ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಸ್ಟ್ಯಾಂಡರ್ಡ್ ಆಗಿ ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27 ಶೈಕ್ಷಣಿಕ ವರ್ಷದ ಪ್ರಿ-KG, LKG, UKG ಪ್ರವೇಶಗಳು ಆರಂಭವಾಗಿವೆ. ಚಿಕ್ಕ ನಕ್ಷತ್ರಗಳಿಗೆ ಸಂತೋಷದ ಜಗತ್ತು. ಪ್ರೀತಿ, ಕಲಿಕೆ ಮತ್ತು ಆಟ ಎಲ್ಲವೂ ಒಂದೇ ಸ್ಥಳದಲ್ಲಿ. ಪೋಷಕರು ನಮ್ಮ ಶಾಲೆಯನ್ನ ಏಕೆ ಇಷ್ಟಪಡುತ್ತಾರೆ ಗೊತ್ತಾ? ಮಕ್ಕಳನ್ನ ನಮ್ಮದೇ ಮಕ್ಕಳಂತೆ ಕಾಳಜಿ ವಹಿಸುತ್ತೇವೆ. ಪ್ರಕಾಶಮಾನ ಮತ್ತು ಆಕರ್ಷಕ ತರಗತಿ ಕೊಠಡಿಗಳು, ಪ್ರತ್ಯೇಕ ಹಾಗೂ ಸುರಕ್ಷಿತ ಆಟದ ಮೈದಾನ, ಶಾಲಾ ಕಾರ್ಯಕ್ರಮಗಳು ಮತ್ತು ಆಚರಣೆಗಳಿಗೆ ವಿಶೇಷ ಸಭಾಂಗಣ, ಪ್ರತಿಯೊಂದು ಮಗುವು ವಿಶೇಷವೆಂದು ಭಾವಿಸುವಂತೆ ವಿಶೇಷ ಜನ್ಮದಿನ ಆಚರಣೆ, ಮನರಂಜನೆಯೊಂದಿಗೆ ಕಲಿಕೆಗೆ ಟಿವಿ ಸೌಲಭ್ಯ ಮತ್ತು ಪಠ್ಯಾಧಾರಿತ ಶೈಕ್ಷಣಿಕ ವಿಡಿಯೋಗಳು, ಸಂತೋಷದ ಕಲಿಕೆಗೆ ವಿಭಿನ್ನ ಆಟಿಕೆಗಳು ಮತ್ತು ಆಟದ ಸಾಮಗ್ರಿಗಳು, ಅತ್ಯಂತ ಅರ್ಹತೆ ಹೊಂದಿರುವ ಮತ್ತು ಅನುಭವಿ ಶಿಕ್ಷಕರು, ಕಾಳಜಿಯುತ ಮತ್ತು ತರಬೇತಿ ಪಡೆದ ಕೇರ್ಟೇಕರ್ ಸಿಬ್ಬಂದಿ, ಸ್ವಚ್ಛ, ಸುರಕ್ಷಿತ ಮತ್ತು ಆರೋಗ್ಯಕರ ಶೌಚಾಲಯಗಳು, ವಿಶೇಷ ಪ್ರವೇಶ ಆಫರ್ಗಳು, ಶಾಲಾ ಶುಲ್ಕದಲ್ಲಿ 20% ರಿಯಾಯಿತಿ, ಚಿಕ್ಕಬಳ್ಳಾಪುರದ ಎಲ್ಲ 31 ವಾರ್ಡ್ಗಳಿಂದ ಫ್ರೀ ಟ್ರಾನ್ಸ್ಪೋರ್ಟೇಷನ್ಗಾಗಿ ವಾಹನದ ಸೌಲಭ್ಯ. ಮಕ್ಕಳನ್ನ ಸುರಕ್ಷಿತವಾಗಿ ಡೋರ್ ಸ್ಟೆಪ್ ಪಿಕಪ್ ಅಂಡ್ ಡ್ರಾಪ್ ಮಾಡ್ತೀವಿ. ಇನ್ನೇಕೆ ತಡ? ಹಿಂದೆ ನಿಮ್ಮ ಮಗುವನ್ನ ದಾಖಲೆ ಮಾಡಿ. ವಿವರಗಳಿಗೆ ಸಂಪರ್ಕಿಸಿ ಅಕ್ಷರ ಕಿಡ್ಸ್ ಪ್ರೀ ಸ್ಕೂಲ್, IDSMT ಲೇಔಟ್, ಮೈನ್ ರೋಡ್, APMC ಯಾರ್ಡ್ ಹಿಂಭಾಗ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9741498945, 9880190538. HKMC ಫ್ಯಾಷನ್ ಗ್ಯಾಲರಿ, OMB ರೋಡ್, ಕಾರ್ಖಾನೆಪೇಟ್, ಚಿಕ್ಕಬಳ್ಳಾಪುರ 562101. ಮೊಬೈಲ್ ನಂಬರ್ 7204952620, 6364427428, 7204755995. ರಂಜಾನ್ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಸ್ಪೆಷಲ್ ಆಫರ್ಸ್ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಮಾತ್ರ.
ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ಅತ್ಯಾಧುನಿಕ ಉಡುಪುಗಳು ಒಂದೇ ಸ್ಥಳದಲ್ಲಿ ಮಾರಾಟ. ನಮ್ಮ HKMC ಫ್ಯಾಷನ್ ಗ್ಯಾಲರಿಯಲ್ಲಿ ಹಬ್ಬ, ಮದುವೆ, ಆಫೀಸ್, ಪಾರ್ಟಿ, ದಿನನಿತ್ಯದ ಬಳಕೆಗೆ ತಕ್ಕಂತೆ ಎಲ್ಲ ತರಹದ ಉಡುಪುಗಳು ಲಭ್ಯ. ಮಹಿಳೆಯರಿಗೆ ಬ್ರೈಡಲ್ ಲೆಹೆಂಗಾ, ಸಿಧಾರ್ ಲೆಹೆಂಗಾ, ಹೆವಿ ಡ್ರೆಸ್ಸಸ್ ಅಂಡ್ ಮೆಟೀರಿಯಲ್ಸ್, ನೈಟಿ ಅಂಡ್ ನೈಟ್ ಡ್ರೆಸ್ಸಸ್, ಕೋಟ್ ಸೆಟ್ಸ್, 2 and 3 dress sets, 5 tops, 1000 rupees only, 1200 rupees 2 dress materials, 1400 rupees 2 dress materials, 1800 rupees 2 dress materials, 3000 rupees 2 Pakistani dresses. Farshi, Silver, Burj Khalifa, Alt work dresses available. Bumper offer HKMC Fashion Gallery. Bill up to 50,000 will get at 32 inches LED TV free. Bill up to 25,000 will get a mixer grinder free. Bill up to 20,000 will get a dinner set free. Bill up to 15,000 will get a hot case free. Bill start up to 3,000 get a bumper gift free. For gents, all types of ready-made dresses, shirts, pants, t-shirts, night pant, night dresses, corsets, 3 suits, 2 pieces suits, zibba, all party, function, traditional dresses available. HKMC Fashion Gallery only. Bega Beti Kudi. HKMC Fashion Gallery. OMB Road, Karkanepet, Chikkaballapura Town. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕಸ ಹಾಕುವ ವಿಚಾರವಾಗಿ ಉಂಟಾದ ಜಗಳವೊಂದು ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಆಘಾತಕಾರಿ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿಯಲ್ಲಿ ನಡೆದಿದೆ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದಲ್ಲಿ ಕಸ ಹಾಕುವ ವಿಚಾರವಾಗಿ ಉಂಟಾದ ಕ್ಷುಲ್ಲಕ ಜಗಳವೊಂದು ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಅಂತ್ಯವಾಗಿರುವ ಆಘಾತಕಾರಿ ಘಟನೆ ನಡೆದಿದೆ. ಗೌನಿಪಲ್ಲಿ ಗ್ರಾಮದಲ್ಲಿ ಕಸ ಸುರಿಯುವ ವಿಚಾರವಾಗಿ 2 ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿದ್ದು ನಿನ್ನೆ ಸಂಜೆ ಮಾರಾಮಾರಿಗೂ ದಾರಿ ಮಾಡಿಕೊಟ್ಟಿದೆ. ಈ ವೇಳೆ ನಡೆದ ಹಲ್ಲೆಯಲ್ಲಿ 60 ವರ್ಷದ ಶಾಸ್ ಖಾನ್ ಎಂಬುವವರು ಸ್ಥಳದಲ್ಲಿಯೇ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡಿರುವ ಶಾಸ್ ಖಾನ್ ಅವರ ಮಗ ಶಹಾಬುದ್ದೀನ್ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಹಲ್ಲೆ ಕೃತ್ಯದಲ್ಲಿ ಬಾಬು, ವಾಸಿಂ ಮತ್ತು ಶಾಕಿಬ್ ಎಂಬುವವರು ಭಾಗಿಯಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದು, ಘಟನೆಯ ನಂತರ ಆರೋಪಿಗಳು ಸ್ಥಳದಿಂದ ಪರಾರಿಯಾಗಿದ್ದು ಅವರಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ವಿಷಯ ತಿಳಿದ ತಕ್ಷಣ ಕೋಲಾರ ಜಿಲ್ಲಾ ರಕ್ಷಣಾಧಿಕಾರಿ ಕನ್ನಿಕಾ ಸಿಕ್ರಿವಾಲ್, ಡಿವೈಎಸ್ಪಿ ರಾಜೇಶ್ ಹಾಗೂ ಗೌನಿಪಲ್ಲಿ ಇನ್ಸ್ಪೆಕ್ಟರ್ ಶಿವಕುಮಾರ್
ಸಬ್ ಇನ್ಸ್ಪೆಕ್ಟರ್ ಶ್ರೀನಿವಾಸಗೌಡ, ರಾಯಲಪಾಡು ಸಬ್ ಇನ್ಸ್ಪೆಕ್ಟರ್ ರಾಮು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಘಟನಾ ಸ್ಥಳದಲ್ಲಿ ಗೌನಿಪಲ್ಲಿ ಠಾಣೆಯ ಪೊಲೀಸರು ಮೊಕ್ಕಾಂ ಹೂಡಿದ್ದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. 2025-26ನೇ ಸಾಲಿನ ಮುಂಬರುವ ದಿನಗಳಲ್ಲಿ ನಡೆಯುವ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶ 100% ಪ್ರಗತಿ ಸಾಧಿಸಬೇಕೆಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಧಿಕಾರಿಗಳಿಗೆ ಸೂಚಿಸಿದರು. ಈಗ ಈ ವರ್ಷ ಒಂದನೇ ಲಾಸ್ಟ್ ಇಯರ್ ನಮ್ದು 98% ರಿಸಲ್ಟ್ ಬಂದಿದೆ ಸರ್. ಲಾಸ್ಟ್ ಟೈಮ್ ಇಡೀ ಜಿಲ್ಲೆಯಲ್ಲಿ ನಾವು ಫಸ್ಟ್ ಬಂತು 3 ಎಕ್ಸಾಮ್ ಆದಾಗ. ಆದರೆ ತಾವು ಹೇಳಿದ್ರಿ ಸರ್ ಏನಂದ್ರೆ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಣಾ ಕ್ರಮಗಳ ಕುರಿತು ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ಶಿಕ್ಷಕರು ಸಮನ್ವಯ ಸಾಧಿಸಿ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯಲು ವಿನೂತನ ಚಟುವಟಿಕೆಗಳನ್ನು ನಡೆಸಲಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆಯುವಲ್ಲಿ ನೀವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದರು. ಇಲಾಖೆಗೆ ಹಿಂದಿನ ವರ್ಷಗಳ ಮಾದರಿ ಪ್ರಶ್ನೆ ಪತ್ರಿಕೆ ವಿತರಿಸಲಾಗಿದೆ. ಈ ಪ್ರಶ್ನೆ ಪತ್ರಿಕೆಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಿಸಬೇಕು. ನಿಮ್ಮ ಕಡೆಯಿಂದ 100% ಪ್ರಯತ್ನ ಮಾಡಬೇಕು. ಇದರಲ್ಲಿ ಮುಖ್ಯ ಶಿಕ್ಷಕರು ಹೆಚ್ಚು ಪ್ರಯತ್ನ ಮಾಡಬೇಕೆಂದು ಅವರು ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆಯಲು ಕಾರಣಗಳೇನು ಎಂಬುದನ್ನು ವಿಶ್ಲೇಷಣೆಗೊಳಿಸಿದರು. ಸಮಸ್ಯೆಗಳನ್ನು ಪರಿಹರಿಸಿ ವಿದ್ಯಾರ್ಥಿಗಳ ಗೊಂದಲಗಳನ್ನು ಹೋಗಲಾಡಿಸಿ ಉತ್ತಮ ಅಂಕ ಪಡೆಯಲು ಪ್ರೇರಣೆ ನೀಡಬೇಕು. ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ಎಸ್ಎಸ್ಎಲ್ಸಿಯು ಬಹಳ ಪ್ರಮುಖ ಘಟ್ಟವಾಗಿದ್ದು, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಲ್ಲಿ ಮಾತ್ರ ಅವರು ಉನ್ನತ ಶಿಕ್ಷಣ ಪಡೆಯಲು ಸಹಕಾರಿಯಾಗುತ್ತದೆ ಮತ್ತು ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುತ್ತದೆ ಎಂದರು. ನಮ್ಮ ಸಾರ್ವಜನಿಕರಿರ್ಬೋದು, ಮಕ್ಕಳಿಗಿರ್ಬೋದು, ಶಿಕ್ಷಣ ಒಂದು ಬಿಟ್ಟರೆ ಬೇರೆಲ್ಲೂ ನಾವು ಉತ್ತಮ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನದಿ ಇಂಥವು ಯಾವುದೂ ನಮಗಿಲ್ಲ. ಇರೋದು ಒಂದೇ ಒಂದು ಶಿಕ್ಷಣ. ಅದರಿಂದ ಮಾತ್ರ ನಾವು ಮುಂದುವರಿಬೋದಷ್ಟೇ. ಅದರಿಂದ ನನ್ನ ವಿನಂತಿ ತಮಗೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಗುಡಿಬಂಡೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳ ಜೊತೆಗೆ ನಾವು ಇದೇ ಥರ ಒಂದು ಸಮಾರಂಭ ಮಾಡಿದ್ದೀವಿ. ಅದರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬಂದರೆ ಪಾಪ ಆ ಮಕ್ಕಳಲ್ಲಿ ನನ್ನ ಆತ್ಮಸ್ಥೈರ್ಯ, ಅವ್ರಿಗೆ ಖುಷಿ ನೋಡಿ ನಮಗೆ ಅವತ್ತು ಖುಷಿ ಆಯಿತು. ಅವ್ರು ಕೊಟ್ಟಂಥ ಮಾತು, ಇಲ್ಲ ನಾವು ಬಂದೇ ಬರ್ತೀವಿ ಅಂತ. ಭಾಳ ಚೆನ್ನಾಗಿ ಅವತ್ತು ಕಾರ್ಯಕ್ರಮ ಆಯಿತು. ತಮ್ಮಲ್ಲೂ ಅಷ್ಟೇ, ನಿಮ್ಗೇನು ಬೇಕು, ಯಾವ ಶಾಲೆಗೆ ಬಸ್ ವ್ಯವಸ್ಥೆ ಬೇಕಾ? ನನಗೆ ಗುಡಿಬಂಡೆಯವ್ರು ಕೇಳಿದರು, ಆ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತೀವಿ, ನಮಗೆ ಊಟದ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ನಾನು 1 ತಿಂಗಳಿಂದ ನಿರ್ಣಯ ಮಾಡಿ ಎಲ್ಲ ಮಕ್ಕಳಿಗೂ ಟ್ಯೂಷನ್ಗಳು, ಎಲ್ಲ ಮಕ್ಕಳಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಕೆಲವು ಪ್ರಾಬ್ಲಮ್ಮಿಂದ ನಾನು ಇಲ್ಲೂ ಮಾಡಬೇಕಾಯಿತು. ನನ್ನ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ಮಾಡೋಕ್ಕಾಗಲಿಲ್ಲ, ತಡ ಆಯಿತು. ಅದಕ್ಕೆ ಆ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಆದರೂ ನಾನು ತಮ್ಗೆ ಕೇಳ್ತೀನಿ, ಇವತ್ತು ಈಗಲೂ ಇನ್ನೂ ಒಂದು 10 ದಿವಸ ಇದೆ, 10 ದಿವಸ ಇದೆ ಎಕ್ಸಾಮ್. ಯಾವ ಥರ ಸ್ಪೆಷಲ್ ಕ್ಲಾಸಸ್ ತಗೊಳ್ತಿರೋ, ಯಾವ ಥರ ಆ ಮಕ್ಕಳಿಗೆ ಮೋಟಿವೇಶನ್ ಮಾಡ್ತಿರೋ ಗೊತ್ತಿಲ್ಲ. ಆ ಮಕ್ಕಳಿಗೆ ನಾನು ಫಸ್ಟ್ ಬರಬೇಕು ಅನ್ನೋಂಥ ಆಸೆ ನೀವು ಹುಟ್ಟಿಸ್ಬೇಕು. ಈ ಸಂದರ್ಭದಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ, ಶಿಕ್ಷಣ ಸಮನ್ವಯಾಧಿಕಾರಿ ಆರ್ ವೆಂಕಟರಾಮ್, ಆರ್ ಹನುಮಂತರೆಡ್ಡಿ, ಬೈರ್ರೆಡ್ಡಿ, ಮುಖ್ಯ ಶಿಕ್ಷಕರಾದ ಜಿ ರಾಮಸುಬ್ಬಮ್ಮ, ಲಲಿತಮ್ಮ, ವೇಣುಗೋಪಾಲ್ ಹಾಗೂ ಶಿಕ್ಷಕರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ನಡೆಸಿದರು. ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ ಕೆಎಚ್ ಮುನಿಯಪ್ಪ ಅವರ ಜನ್ಮದಿನದ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದಲ್ಲಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ನಡೆಸಿದರು. ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಬಳಿಕ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಚಿವರ ಆಯುರಾರೋಗ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು.
ಈ ಸಂದರ್ಭದಲ್ಲಿ ಮಾತನಾಡಿದ ನಗರದ ಕಾಂಗ್ರೆಸ್ ಮುಖಂಡ ಪಟ್ರೇನಹಳ್ಳಿ ಕೃಷ್ಣ ಅವರು, ಅಜಾತ ಶತ್ರುವಾಗಿರುವ ಕೆಎಚ್ ಮುನಿಯಪ್ಪ ಅವರು ಸರ್ವ ಜನಾಂಗಗಳ ವಿಶ್ವಾಸ ಗಳಿಸಿದ ಜನಪ್ರಿಯ ನಾಯಕರು ಎಂದರು. ಸಂಸದರಾಗಿ, ಕೇಂದ್ರ ಸಚಿವರಾಗಿ ಹಾಗೂ ಪ್ರಸ್ತುತ ರಾಜ್ಯ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವರಾಗಿ ಜನಪರ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಇಂತಹ ಜನಪರ ನಾಯಕರ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರು ಮತ್ತು ಅಭಿಮಾನಿಗಳು ಸೇರಿ ಸೇವಾ ಕಾರ್ಯಗಳ ಮೂಲಕ ಆಚರಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಪತ್ರಕರ್ತರ ಮಿತ್ರರೇ, ಈ ದಿನ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಉದ್ದೇಶ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ರಾಷ್ಟ್ರೀಯ ನಾಯಕರು, ಹಾಗೇನೆ ನಮ್ಮ ಕರ್ನಾಟಕ ರಾಜ್ಯ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮಾನ್ ಕೆಎಚ್ ಮುನಿಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಶುಭವಾಗಲಿ, ಅವರಿಗೆ ಮತ್ತಷ್ಟು ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ, ಇಡೀ ಅವ್ರ ಕುಟುಂಬ ನೆಮ್ಮದಿಯಿಂದ ಇರಲಿ ಅಂತೇಳಿ ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಅನೇಕ ನಾಯಕರುಗಳ ಸಮ್ಮುಖದಲ್ಲಿ ಈ ಆಸ್ಪತ್ರೆ ಒಳಗಡೆ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಹಾಗೂ ಅದರ ಜೊತೆಗೆ ಮರ್ತಳ್ಳಿ ಪ್ರಕಾಶ್ ಅಣ್ಣವರು, ಲಾಯರ್ ನಾರಾಯಣಶಮ್ಮಣ್ಣವರು, ಪೆದ್ದಣ್ಣವರು, ನಮ್ಮ ಹಿರಿಯರು ಆಗಿರ್ತಕ್ಕಂಥ ಮುಳ್ಳಿಯಣ್ಣವರು, ಅನೇಕ ಮಹಿಳಾ ಕಾಂಗ್ರೆಸ್ ಅವರು, ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಲಾಯರ್ ನಾರಾಯಣಸ್ವಾಮಿ, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮರಸನಹಳ್ಳಿ ಪ್ರಕಾಶ್, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಕೃಷ್ಣಪ್ಪನವರು, ಸಿಎನ್ ಮುರಳಿ ಮೋಹನ್, ಇನ್ನೂ ಅನೇಕ ಮುಖಂಡರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿಎಂ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಅನ್ಯಾಯವಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು. ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ, ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ, ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ, ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ. ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಮಂಡಿಸಿದ ಬಜೆಟ್ನಲ್ಲಿ ಕೋಲಾರ ಜಿಲ್ಲೆಗೆ ಕಡೆಗಣನೆ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ಕೋಲಾರ ನಗರದ ವಿವೇಕಾನಂದ ವೃತ್ತದಲ್ಲಿ ಖಾಲಿ ಚಂಬು ಹಿಡಿದು ವಿನೂತನ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಬೈರತಿ ಸುರೇಶ್ ಹಾಗೂ ಜಿಲ್ಲೆಯ ಕಾಂಗ್ರೆಸ್ ಶಾಸಕರ ಮುಖವಾಡಗಳನ್ನು ಧರಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಾಸಕರು ಭರವಸೆ ನೀಡಿದ್ದ ರಿಂಗ್ ರಸ್ತೆ, ಸರ್ಕಾರಿ ಮೆಡಿಕಲ್ ಕಾಲೇಜು ಮತ್ತು ಮಾವು ಸಂಸ್ಕರಣೆ ಘಟಕ ಸೇರಿದಂತೆ ವಿವಿಧ ಯೋಜನೆಗಳ ಉದ್ಘಾಟನೆಯ ಅಣಕು ಪ್ರದರ್ಶನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಜೆಟ್ ಅಲ್ಲಿ ನಿರಾಶಾದಾಯಕ ಬಜೆಟ್ ಅತ್ಯಂತ ಖಂಡನೀಯ. ಯಾಕಂದ್ರೆ ಇಲ್ಲಿ ಉಸ್ತುವಾರಿ ಸಚಿವರಾದಂಥ ಬೈರತಿ ಸುರೇಶ್ ಅವರು ಮತ್ತೆ ಸ್ಥಳೀಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು, ನಂಜೇಗೌಡರು, ಎಸ್.ಎನ್. ನಾರಾಯಣಸ್ವಾಮಿ ಅವರು ಮತ್ತೆ ರೂಪಾ ಶೆಟ್ಟಿಯವರು 4 ಜನ ಗೆದ್ದಿರುವಂಥ ಕೈ ಶಾಸಕರು, 2 MLCಗಳು, ಮಾನ್ಯ ಅನಿಲ್ ಅವರು, ನಜೀರ್ ಅಹಮದ್ ಅವರು ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸ್ದೆ ಇವತ್ತು ಉಡಾಪೆ ಆಗಿ ಕಾಗೆ ಆಡಿಸ್ತಾ ಇದ್ರು. ಏನೋ ಲಾಸ್ಟ್ ಟೈಮು ಪಬ್ಲಿಕ್ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಕೊಡ್ತಿದ್ರು, ಅದನ್ನು ಹೋಯ್ತು. ಇವಾಗ ವಿಕೃತ ಚರ್ಚೆ ಮಾಡ್ತೀನಿ ಅಂತ ಹೇಳಿದರೆ ಅದು ಎಷ್ಟು ಮಾತ್ರ ಸಮಂಜಸ ಅಂತ. ನಮಗೆ ಬೇಕಾಗಿತ್ತು ಮಾವು ಸಂಸ್ಕರಣಾ ಘಟಕ ಬೇಕಾಗಿತ್ತು, ಮತ್ತು APMCಗೆ ಜಾಗ ಬೇಕಾಗಿತ್ತು, ಮೆಡಿಕಲ್ ಕಾಲೇಜು ಸರ್ಕಾರದ ಬೇಕಾಗಿತ್ತು. ಯಾವುದಕ್ಕೂ ಇವರು ಏನು ಕೊಡದೆ ಖಾಲಿ ಕೈಯಲ್ಲಿ ಖಾಲಿ ಚಂಬು ಕೊಡೋ ಮುಖಾಂತರ ಕೋಲಾರಕ್ಕೆ ದ್ರೋಹ ಮಾಡಿದ್ದಾರೆ. ಕಳೆದ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ 4 ಜನ ಶಾಸಕರು MP ಎಲೆಕ್ಷನ್ಗೆ ಇಂಥವ್ರಿಗೆ MP ಟಿಕೆಟ್ ಕೊಟ್ಟಿಲ್ಲ, ರಾಜೀನಾಮೆ ಕೊಡು ಅಂತ ಇದ್ರು, ಕೊಡ್ತೀನಿ ಅಂತ ಇದ್ರು. ಇವಾಗ ಅವ್ರು ರಾಜೀನಾಮೆ ಕೊಟ್ಟು ಕೋಲಾರಕ್ಕೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಹೊಂದಿಸಬೇಕು. ಆ ಕಾರಣಕ್ಕೆ ನಾವು ಇವತ್ತು ಅಣಕು ಪ್ರದರ್ಶನ ಮಾಡಿ ಎಲ್ಲ ಶಾಸಕರಿಗೆ, ಮಾನ್ಯ ಕಾಂಗ್ರೆಸ್ ಶಾಸಕರಿಗೆ, ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಸಭೆ ಹಾಕ್ಬಿಟ್ಟು ಈ ಒಂದು ಅಣಕು ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಕೂಡಲೇ ಎಚ್ಚೆತ್ತುಕೊಂಡು 4 ಜನ ಶಾಸಕರು, MLCಗಳು, ಉಸ್ತುವಾರಿ ಸಚಿವರು ಕೋಲಾರಕ್ಕೆ ಏನು ಅಭಿವೃದ್ಧಿ ಕಾರ್ಯಕ್ಕೆ ದುಡ್ಡು ಬೇಕೋ ಅದನ್ನು ಹೊಂದಿಸ್ಬೇಕಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇಲ್ಲವಾದ್ರಲ್ಲಿ ಈ 4 ಜನ ಮತ್ತು 2 MLCಗಳು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು, ಎಲೆಕ್ಷನ್ ಆಗಬೇಕಂತ ನಾನು ಹೇಳ್ತಾ ಇದ್ದೀನಿ.
ಮಾರ್ಕೆಟ್ ಮುಂತಾದ ಮೆಡಿಕಲ್ ಕಾಲೇಜ್ ಹಾಲು ಸಂಸ್ಕರಣಾ ಘಟಕಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ, ಕೋಲಾರಕ್ಕೆ ಖಾಲಿ ಜಮ್ಮು ಕೊಟ್ಟ ಸರ್ಕಾರಕ್ಕೆ. ಬೀದರ್ ಜಿಲ್ಲೆಯಲ್ಲಿ ತಡರಾತ್ರಿ ಸರಣಿ ಕಳ್ಳತನಗಳು ನಡೆದಿದ್ದು ಜನರಲ್ಲಿ ಆತಂಕ ಮೂಡಿಸಿದೆ. ದೇವಸ್ಥಾನಗಳು, ಬ್ಯಾಂಕ್, ಅಂಗಡಿ ಹಾಗೂ ಮನೆಗಳನ್ನು ಟಾರ್ಗೆಟ್ ಮಾಡಿದ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿರುವ ಘಟನೆ ನಡೆದಿದೆ. ಬೀದರ್ ಜಿಲ್ಲೆಯ ಚಿಟ್ಟಗುಪ್ಪ ತಾಲೂಕಿನ ಹಲವು ಗ್ರಾಮಗಳಲ್ಲಿ ತಡರಾತ್ರಿ ಸರಣಿ ಕಳ್ಳತನ ನಡೆದಿದೆ. ಮಂಗಲಗಿ ಹಾಗೂ ಮುಸ್ತರಿವಾಡಿ ದೇವಸ್ಥಾನಗಳಲ್ಲಿ ದೇವಿಯ ತಾಳಿಯ ಬಂಗಾರ ಕದ್ದು ಕರಿಮಣಿ ಬಿಸಾಕಿ ಹೋಗಿರುವ ಖದೀಮರು ಮುತ್ತಂಗಿ ಗ್ರಾಮದ ಡಿಸಿಸಿ ಬ್ಯಾಂಕ್ ಹಾಗೂ ನಿರ್ಣಾ ಗ್ರಾಮದ ಸರಾಫಾ ಅಂಗಡಿಗೂ ದರೋಡೆ ಯತ್ನ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡ ಕಳ್ಳರು ಕೃತ್ಯ ನಡೆಸಿದ್ದು ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿಟ್ಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್. ಖಾಸಗಿ ಶಾಲೆಗಳ ಆರ್ಭಟಗಳ ನಡುವೆ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶ ಹೆಚ್ಚಿಸಲು ವಿಭಿನ್ನ ಪ್ರಯತ್ನಗಳು ನಡೆಯುತ್ತಿವೆ. ಇಲ್ಲೊಂದು ಶಾಲೆಯಲ್ಲಿ ಅಂತಹದ್ದೇ ಒಂದು ವಿಭಿನ್ನ ಪ್ರಯತ್ನ ನಡೆದಿದೆ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಕಜ್ಜಾಯ, ಹೋಳಿಗೆ ಸೇರಿದಂತೆ ವಿಶೇಷ ಊಟ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಸರ್ಕಾರಿ ಶಾಲೆಗಳತ್ತ ಸೆಳೆಯುವ ಪ್ರಯತ್ನ ನಡೆಯುತ್ತಿದೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಖಾಸಗಿ ಶಾಲೆಗಳ ಆರ್ಭಟಗಳ ನಡುವೆ ಸರ್ಕಾರಿ ಶಾಲೆಗೆ ಮಕ್ಕಳ ಪ್ರವೇಶ ಹೆಚ್ಚಿಸಲು ಸರ್ಕಾರ ಸಾಕಷ್ಟು ಕಸರತ್ತು ನಡೆಸುತ್ತಿದೆ. ಎಷ್ಟೇ ಯೋಜನೆಗಳನ್ನು ಜಾರಿಗೆ ತಂದರೂ ಪ್ರವೇಶಾತಿಯಲ್ಲಿ ಪ್ರಗತಿ ಕಂಡಿಲ್ಲ. ಇದೀಗ ನಂಜನಗೂಡಿನಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯಲು ವಿಶೇಷ ವ್ಯವಸ್ಥೆ ಒದಗಿಸಲಾಗುತ್ತಿದೆ. ಮಧ್ಯಾಹ್ನದ ಬಿಸಿಯೂಟಕ್ಕೆ ಕಜ್ಜಾಯ ಹಾಗೂ ಹೋಳಿಗೆ ನೀಡುವ ಮೂಲಕ ವಿದ್ಯಾರ್ಥಿಗಳನ್ನು ಸೆಳೆಯಲು ಮುಂದಾಗಿದೆ. ವಿಶೇಷ ದಿನಗಳಲ್ಲಿ ಭಾರೀ ಭೋಜನ ನೀಡುವ ಮೂಲಕ ದಾಸೋಹ ಅಧಿಕಾರಿ ಸೋಮಶೇಖರ್ ಅವರು ಶಾಲಾ ಶಿಕ್ಷಕರ ನೆರವಿನಿಂದ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೆಳೆಯುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೌದು, ನಂಜನಗೂಡಿನ ತಾಂಡವಪುರ ಮತ್ತು ಹೊಸಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ದಾಸೋಹ ಅಧಿಕಾರಿ ವಿಶೇಷವಾಗಿ ಭರ್ಜರಿ ಔತಣ ಉಣಬಡಿಸಿದ್ದಾರೆ. ಮಧ್ಯಾಹ್ನದ ಬಿಸಿಯೂಟದಲ್ಲಿ ಕಜ್ಜಾಯ, ಪಾಯಸ, ಪಲ್ಯಗಳನ್ನು ಸೇರ್ಪಡೆ ಮಾಡಿ ಮಕ್ಕಳಿಗೆ ಉಣಬಡಿಸಿದ್ದಾರೆ. ಸುಮಾರು 60 ಮಕ್ಕಳನ್ನು ಹೊಂದಿರುವ ಈ ಶಾಲೆಯಲ್ಲಿ ಇಂತಹ ಪ್ರಯತ್ನ ನಡೆದಿದೆ. ರುಚಿಕರವಿಲ್ಲದ, ಗುಣಮಟ್ಟವಿಲ್ಲದ ಆಹಾರ ನೀಡುವ ಮೂಲಕ ಟೀಕೆಗೆ ಗುರಿಯಾಗಿದ್ದ ದಾಸೋಹ ಯೋಜನೆ ಇದೀಗ ವಿನೂತನ ರೂಪದಲ್ಲಿ ಆಕರ್ಷಿಸುತ್ತಿದೆ. ನಂಜನಗೂಡು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಈ ಆಕರ್ಷಣೆ ವಿಸ್ತರಿಸಲಾಗಿದೆ. ಶಾಲಾ ಶಿಕ್ಷಕರು ಸೋಮಶೇಖರ್ ಅವರ ಪ್ರಯತ್ನಕ್ಕೆ ಉತ್ತಮ ಸಾಥ್ ನೀಡಿದ್ದಾರೆ. ದಾಸೋಹ ಅಧಿಕಾರಿ ಸೋಮಶೇಖರ್ ಅವರ ಈ ಪ್ರಯತ್ನ ನಿಜವಾಗಿಯೂ ವರ್ಕೌಟ್ ಆಗಲಿದೆ. ಸರ್ಕಾರಿ ಶಾಲೆಗಳ ಬಗ್ಗೆ ಅಸಡ್ಡೆ ತೋರುವ ಪೋಷಕರು ಇದೀಗ ಇತ್ತ ತಿರುಗಿ ನೋಡುವಂತಾಗಿದೆ. ಇಂತಹ ವಿಶೇಷ ಯೋಜನೆಗಳು ಉತ್ತಮ ವಾತಾವರಣ ನಿರ್ಮಿಸಲು ಸಹಕಾರಿಯಾಗುತ್ತದೆ. ಗುಣಮಟ್ಟದ ಹಾಗೂ ಪೌಷ್ಟಿಕ ಆಹಾರಗಳನ್ನು ಒದಗಿಸಿದರೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲಕರವಾಗಿ ಪರಿಣಮಿಸಲಿದೆ. ಪೋಷಕರು ಸಹ ತಮ್ಮ ಮಕ್ಕಳ ಬಗ್ಗೆ ನಿಟ್ಟುಸಿರು ಬಿಡುತ್ತಾರೆ. ಈ ಯೋಜನೆಯಿಂದ ಸರ್ಕಾರಿ ಶಾಲೆಗಳ ಪ್ರವೇಶಾತಿ ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ವಿಶೇಷ ದಿನಗಳಲ್ಲಿ ಭಾರೀ ಭೋಜನ ವ್ಯವಸ್ಥೆ ಮಾಡುವ ಮೂಲಕ ವಿದ್ಯಾರ್ಥಿಗಳನ್ನು ಸೆಳೆಯುವ ದಾಸೋಹ ಅಧಿಕಾರಿ ಸೋಮಶೇಖರ್ ಅವರ ಈ ಒಳ್ಳೆಯ ಯೋಜನೆಗೆ ಯಶಸ್ಸು ದೊರೆಯಲಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನೀವು ನೋಡಿರುವಂತ ವೆರಿ ಡಿಫ್ರೆಂಟ್ ಅಥವಾ ವಿಯರ್ಡ್ ಆಗಿರುವಂತ ಹೆಸರು ಏನು? ಇನ್ಸ್ಟಾಗ್ರಾಮ್ ಐಡಿ ಆಟಿಟ್ಯೂಡ್ ಗರ್ಲ್. ಆಟಿಟ್ಯೂಡ್ ಗರ್ಲ್. ಲೋನ್ಲಿ ಬಾಯ್. ಲೋನ್ಲಿ ಬಾಯ್ ಅಂದ್ರೆ ಲೈಫಲ್ಲಿ ಅಲೋನ್ ಆಗಿದಾರ ಅಂತನಾ?
ಸರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೆ. ದಚ್ಚು ಇದು ನಿಂಗೆ ನ್ಯಾಯನ ದಚ್ಚು? ದಚ್ಚು ಇದು ನಿನಗೆ ನ್ಯಾಯನ ದಚ್ಚು? ಹೇಳು, ನಂದು ಸುನಿಲ್ದು ಬರೀ ಫ್ರೆಂಡ್ ಅಷ್ಟೇ. ಬನ್ನಿ ಬನ್ನಿ ಜನರೇ. ಯಾಕೆ ಜನರೇ? ರೀಲ್ಸ್ ಮಾಡೋರೆಲ್ಲ ಕೆಟ್ಟೋರಾಗ್ತಾರಾ? ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ, ಎಂಜಿ ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಯುಗಾದಿ ಹಬ್ಬದ ಪ್ರಯುಕ್ತ ಇದೇ ಮೊಟ್ಟ ಮೊದಲ ಬಾರಿಗೆ ಸ್ಕೈ ಮಹಿಳಾ ಅಡ್ಡಾದಲ್ಲಿ ಎಲ್ಲ ತರಹದ ಬಟ್ಟೆಗಳ ಮೇಲೆ 50% ರಿಯಾಯಿತಿ. ಈ ಆಫರ್ ಮಾರ್ಚ್ 1ರಿಂದ 20ರವರೆಗೆ ಮಾತ್ರ.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ರೆಡಿ ಡ್ರೆಸ್ಸಸ್, ಆಲ್ ಟೈಪ್ಸ್ ಆಫ್ ಟಾಪ್ಸ್, ಲೆಗಿನ್ಸ್, ಡ್ರೆಸ್ ಮೆಟೀರಿಯಲ್ಸ್ 50% ರಿಯಾಯಿತಿ ದರದಲ್ಲಿ. ಕಾಟನ್ ಸ್ಯಾರೀಸ್, ಶಿಫಾನ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್, ಬನಾರಸ್, ಫ್ಯಾನ್ಸಿ ಸ್ಯಾರೀಸ್, ಖಾದಿ ಸ್ಯಾರೀಸ್, ಬ್ರಾಂಡೆಡ್ ಲಿನಿನ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಸ್ಯಾರೀಸ್ 50% ಡಿಸ್ಕೌಂಟ್ ಓನ್ಲಿ 20 ಡೇಸ್. ಇನ್ನು ಯಾಕೆ ತಡ, ಬೇಗ ಭೇಟಿ ಕೊಡಿ ಸ್ಕೈ ಮಹಿಳಾ ಅಡ್ಡ, MG ರೋಡ್, ನಿಯರ್ ರೆಡ್ಡಿ ಎಲೆಕ್ಟ್ರಾನಿಕ್ಸ್, ಅಪೋಸಿಟ್ ನೀಲಾದ್ರಿ ಕ್ಲಿನಿಕ್, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಕೋಲಾರ ನಗರದ ನಗರಸಭೆ ವ್ಯಾಪ್ತಿಯ ಅಂಬೇಡ್ಕರ್ ಪಾರ್ಕ್ ಹಿಂಭಾಗದಲ್ಲಿರುವ ರುದ್ರಭೂಮಿಯಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ವಿದ್ಯುತ್ ಚಿತಾಗಾರ ನಿರ್ಮಾಣವಾಗಲಿದೆ ಎಂದು ತಿಳಿಸಿದರು. ಆದರೆ ಈ ಸ್ಥಳದಲ್ಲಿ ವಿದ್ಯುತ್ ಚಿತಾಗಾರ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ವಿದ್ಯುತ್ ಚಿತಾಗಾರದಿಂದ ಸುತ್ತಮುತ್ತಲಿನ ನಿವಾಸಿಗಳಿಗೆ ತೊಂದರೆಯಾಗುತ್ತದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದು, ಇಲ್ಲಿ ಚಿತಾಗಾರ ಬೇಡವೆಂದು ಆಗ್ರಹಿಸಿದರು. ನಂತರ ಸ್ಥಳೀಯರ ಮನವೊಲಿಸಿ ಶಾಸಕ ಕೊತ್ತೂರು ಮಂಜುನಾಥ್ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ MLC ಅನಿಲ್ ಕುಮಾರ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಸರು ಗದ್ದೆಯಂತೆ ಆದ ಚಿಕ್ಕಬಳ್ಳಾಪುರ ಹೈಟೆಕ್ ಖಾಸಗಿ ಬಸ್ ನಿಲ್ದಾಣ. ಬೋರ್ವೆಲ್ ಧೂಳಿನಿಂದ ಬೇಸತ್ತು ನಗರಸಭೆ ವಿರುದ್ಧ ಹಿಡಿ ಶಾಪ ಹಾಕಿದ ಸಾರ್ವಜನಿಕರು. ಕ್ಷುಲ್ಲಕ ಕಾರಣಕ್ಕೆ ಜಾತಿ ನಿಂದನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ, ವ್ಯಕ್ತಿಯ ಮೇಲೆ ಗುಂಪೊಂದು ಮಾರಣಾಂತಿಕ ಹಲ್ಲೆ. ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಮಾಡದ ಹಿನ್ನೆಲೆ HN ವ್ಯಾಲಿ ನೀರನ್ನು ಬಾಟಲಿಗೆ ತುಂಬಿ CM DCMಗೆ ಕೊರಿಯರ್ ಮಾಡಿದ ಹೋರಾಟಗಾರರು. ಯುಗಾದಿ ಹಬ್ಬದ ಪ್ರಯುಕ್ತ ಚೀಮೂಲ್ನಿಂದ 50 ಪೈಸೆ ಪ್ರೋತ್ಸಾಹಧನ ಹೆಚ್ಚಳ. ಹಾಲು ಉತ್ಪಾದಕ ರೈತರ ಏಳಿಗೆಗಾಗಿ ಒಕ್ಕೂಟ ಇದೆ ಎಂದ ಚೀಮೂಲ್ನ ನೂತನ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.